ರಾಮನಗರ ಜಿಲ್ಲೆ ಅಂತ ನನಗೆ ಬರೋದು, ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನೋದು ಯಾವುದೇ ಕಾರಣಕ್ಕೂ ನನ್ನ ಬಾಯಿ ಬರಲ್ಲ. ಇದು ರಾಮನಗರ ಜಿಲ್ಲೆನೇ ಇದೆ. ರಾಮನಗರ ಜಿಲ್ಲೆಯ ನಮ್ಮ ಬಿಡದಿ ಹೋಗ್ಲಿ, ಈ ಬಿಡದಿ ಹೋಗ್ಲಿ ನನಗೆ ಬಹುಶಃ ಯಾವ ಜನ್ಮದಲ್ಲಿ ಈ ಒಂದು ನೆಲದಲ್ಲಿ ಹುಟ್ಟಿದ್ದ ಗೊತ್ತಿಲ್ಲ. ನಾನು ಯಾವ ಜನ್ಮದಲ್ಲಿ ನಾನು ಜನ್ಮ ತಾಳದಂಥದ್ದು ಹಾಸನ ಜಿಲ್ಲೆಯಲ್ಲಿ. ರಾಜಕೀಯವಾಗಿ ಜನ್ಮ ಕೊಟ್ಟವರು ಇಲ್ಲಿರ್ತಕ್ಕಂಥ ನನ್ನ ತಾಯಿಯರು, ಸಹೋದರಿಯರು, ಹಿರಿಯರು. ನೀವು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟರು. ನಾನು ಮೊದಲನೇ ಬಾರಿ ಲೋಕಸಭೆಗೆ ನಿಂತಿದ್ದು ಒಂದು ಭಾಗ, ಅದಾದ್ಮೇಲೆ 2 ಬಾರಿ ಚುನಾವಣೆ ಸೋತೆ 99 ಇಸ್ವಿವರೆಗೆ. ಮೊದಲನೇ ಬಾರಿ ನಿಂತಾಗ ಸುಮಾರು 1,08,000 ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರಿ ಲೋಕಸಭೆಗೆ. ಅದಾದ್ಮೇಲೆ 3 ಚುನಾವಣೆ ಸೋತಿದ್ದೆ. ಕೊನೆಗೆ ರಾಮನಗರದ ಒಂದು ಮದುವೆ ಹೋಗಿದ್ದಾಗ ಒಂದು ಅಜ್ಜಿ ನನ್ನ ಗದ್ದ ಸರ್ವೆ, ತಲೆ ಸರ್ವೆ, ಯಾಕಪ್ಪ ಬೇರೆ ಕಡೆ ಹೋಗ್ತೀಯ, ಈ ರಾಮನಗರ ಇದು ನಿನ್ ಮನೆ, ಇದು ಈ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗ್ಬೇಡಪ್ಪ ಅಂತಕ್ಕಂಥದ್ದನ್ನ ಒಂದು ಅಜ್ಜಿ ಹೇಳಿದಂಥದ್ದು. ಆ ಅಜ್ಜಿ ಮೊಮ್ಮಗ ನನಗೆ ಎಲ್ಲ ಮಾಡ್ಕೊಂಡು ನನ್ಗೆ ಟೊಬ್ಯಾಕು ಹೋಗಾಯ್ತು, ಅದು ನೋಡಾಯ್ತು. ಇವತ್ತು ಒಂದು ರೀತಿಯ ನನಗೆ ಅಗ್ನಿ ಪರೀಕ್ಷೆ. ನನ್ನನ್ನ ಇವತ್ತು ಒಂದು ಅಪರಾಧಿ ಸ್ಥಾನದಲ್ಲಿ ಈಗಿನ ಸರ್ಕಾರ ನಿಲ್ಲಿಸಿದೆ. ಈ ಒಂದು ಬಿಡದಿಯ ಟೌನ್ಶಿಪ್ ಕುಮಾರಸ್ವಾಮಿಯ ಕನಸಿನ ಕೂಸು ಅಂತ ಹೇಳಿ, ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಶಾಸಕನಾಗೋದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಹಲವಾರು ಬಾರಿ ಪ್ರವಾಸ ಮಾಡಿದ್ದೇನೆ. ನಮ್ಮ ರಾಮಯ್ಯನವರು ಇಲ್ಲ ಇವತ್ತು, ಅವರು ಒಬ್ಬ ನೇರವಾದಿ ರಾಜಕಾರಣಿ ಇದೆ, ದಿವಂಗತ ರಾಮಯ್ಯನವರು. ಒಂದೊಬ್ಬರು ಸಹ ಹಲವಾರು ಸುತ್ತಿನಲ್ಲಿ ನನ್ನ ಜೊತೆಯಲ್ಲಿ ಸ್ವಲ್ಪ ದಿವಸ ಜೊತೆಲಿದ್ದಂಥವ್ರು. ಈ ಹಲವಾರು ಜನ ಹಿರಿಕರು ನನ್ನನ್ನ ಬೆಳೆಸ್ತಕ್ಕಂಥದ್ರಲ್ಲಿ ಏನ್ ಪಾತ್ರ ವಹಿಸಿದ್ದಾರೆ. ನಾನು 2004ರಲ್ಲಿ ಚುನಾವಣೆ ನಿಂತಾಗ ಏನೋ ಗೊತ್ತಿಲ್ಲ, ಹೋದ ಕಡೆ ಇಲ್ಲ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಕೂಗು ನಾನು ಕೇಳ್ತಾ ಇದ್ದೆ. ನಮ್ಮ ಕೂಟ್ಕಲ್ ಹೋಬಳಿಯ ಜಾಲಮಂಗಲ, ಆ ಜಾಲಮಂಗಲದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ನಾನು ಹಳ್ಳಿ ಮೇಲೆ ಬಂದೆ. ಆ ಜಾಲಮಂಗಲದಲ್ಲೂ ಜನ ಕೂಗಿದ್ರು. ಆ ಜಾಲಮಂಗಲದ ತಂದೆ ತಾಯಿದ್ರು, ಯುವಕರು, ಮುಂದಿನ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಂತೇಳಿ, ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿ. ನಾನು ದೇವಸ್ಥಾನದ ಆ ಒಂದು ಆವರಣದಲ್ಲಿ ನಿಂತ್ಕೊಂಡು ಕೈ ಮುಗಿತೀನಿ ನಿಮ್ಮೆಲ್ಲರಿಗೆ. ನಾನೇನೋ ಅಧಿಕಾರ ಪಡಿಬೇಕು ಅಂತೇಳಿ ಚುನಾವಣೆಗೆ ನಿಂತಿಲ್ಲ. ಮುಖ್ಯಮಂತ್ರಿ ಅಂತಕ್ಕಂಥ ಪದ ಬಳಕೆ ಮಾಡಬೇಡಿ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ಈ ತಾಲೂಕಿನ ಜನ ಯಾವತ್ತೂ ಒಂದು ಕಣ್ಣಲ್ಲಿ ನೀರಾಗ್ತೆ, ಸಂತೋಷದಿಂದ ಬದುಕನ್ನ ಪ್ರತಿ ಕುಟುಂಬ ಕಾಣುತ್ತೆ. ಅಲ್ಲಿವರೆಗೆ ನನಗೆ ಯಾವುದೇ ಅಧಿಕಾರ ಬೇಡ ಅಂತಕ್ಕಂಥ ಮಾತು 2004ರ ಚುನಾವಣೆಯಲ್ಲಿ ಜಾಲಮಂಗಲದ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಿಂದ ಭಾಷಣ ಮಾಡಿದೆ. ಬಹುಶಃ ನನಗೆ ಶಾಪ ಆಗಿದೆ. ಯಾಕೆ ಅಂದ್ರೆ ಆ ದೇವರ ಸನ್ನಿಧಾನದಲ್ಲಿ ನಾನು ಹೇಳೋದಲ್ಲ, ನಾನು ಯಾವ ಅಧಿಕಾರ ಅಪೇಕ್ಷೆ ಪಡಲ್ಲ. ನನಗೆ ಬೇಕಾಗಿರೋದು ರಾಮನಗರ ತಾಲೂಕಿನ ಪ್ರತಿ ಕುಟುಂಬಗಳು ನೆಮ್ಮದಿಯ ಬದುಕನ್ನ ಕಾಣಬೇಕು. ಅಲ್ಲಿವರೆಗೆ ನನಗೆ ಯಾವ ಅಧಿಕಾರ ಬೇಡ ಅಂತಕ್ಕಂಥ ಮಾತುಗಳು. ಸರ್ಕಾರ ರಚನೆ ಆಯಿತು ಕಾಂಗ್ರೆಸ್ ಮತ್ತು JDS ಪಕ್ಷಗಳು. ಆದರೆ ಅಲ್ಲಿ ನಡೆದಂತ ಕೆಲವು ಘಟನೆಗಳಿಂದ ಬಿಜೆಪಿ ಮತ್ತು JDS ನ ಸರ್ಕಾರ ರಚನೆ ಮಾಡಬೇಕಾಯಿತು. ಆ ಸರ್ಕಾರ ರಚನೆ ಮಾಡಬೇಕಾದ್ರೂ
ದಿವಂಗತ MP ಪ್ರಕಾಶ್ ಅವರು ಇವತ್ತು ಬದುಕಿಲ್ಲ. ಅವತ್ತೇನು ನಮ್ಮ ಶಾಸಕರುಗಳು ಅಣ್ಣ ಇನ್ನೂ 20 ತಿಂಗಳಾಗಿಲ್ಲ ನಾವು ಚುನಾವಣೆ ಎದುರಿಸಿ, ಚುನಾವಣೆಗೆ ಮಾಡಿರ್ತಕ್ಕಂಥ ಸಾಲ ತೀರಿಸ್ಕೊಳಕ್ಕಾಗಿಲ್ಲ ನಾವು, ಮತ್ತೆ ದೊಡ್ಡವರು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಎಲ್ಲಿಂದ ಹೋಗೋದು, ಚುನಾವಣೆ ನಡೆಸೋದು ಹೇಗೆ, ಈ ಮತ್ತೆ ನನ್ನ ಮುಂದೆ ತಂದರು. ಬಿಜೆಪಿ ಪಕ್ಷದಲ್ಲಿದ್ದಂಥವರು ಸಹ ಅಯ್ಯೋ ಈ ಚುನಾವಣೆಗೆ ಹೋದ್ರೆ ನಮ್ಗೆ ಎಲ್ರಿಗೂ ಸಮಸ್ಯೆ ಆಗ್ತದೆ, ತಾತ್ಕಾಲಿಕವಾಗಿ ಒಂದು ಸರ್ಕಾರ ಮಾಡಿಸಿ, ನಾವೆಲ್ಲ ಜನತಾ ಪರಿವಾರದವರು ಮುಂದೆ ನಿಮ್ ಜೊತೆಗೆ ಬಂದು ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ನಾನು MP ಪ್ರಕಾಶ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೊಳ್ಳಿ, ನನಗೇನು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆನೂ ಇಟ್ಟಿಲ್ಲ, ನನ್ನ ಪಕ್ಷ ಬೆಳೆಸಬೇಕು, ದಯವಿಟ್ಟು ಆ ಸ್ಥಾನ ಸ್ವೀಕಾರ ಮಾಡಿ ಎಂದೆ. ಆಗ MP ಪ್ರಕಾಶ್ ಅವರು ಹೇಳಿದ್ರು, ನೋಡಿ ಈಗ MLAಗಳು ಎಲ್ಲ ನಿಮ್ ಪರವಾಗಿದ್ದಾರೆ, ನಾವು ದೇವೇಗೌಡರ ಜೊತೆನಲ್ಲಿ ಇರ್ತೀವಿ, ದಯವಿಟ್ಟು ಅವ್ರು ನನ್ನ ಮೇಲೆ ಒತ್ತಡ ಹಾಕ್ಬೇಡಿ ಅಂತ ಹೇಳಿದಂಥದ್ದು. ಬಹುಶಃ ಅವರ ಪತ್ನಿ ಇನ್ನೂ ಬದುಕಿದ್ದಾರೆ, ಅವ್ರ ಮನೆಯಲ್ಲಿ ನಡೆದಂತ ಘಟನೆ. ನಮ್ಮ ಶಾಸಕರುಗಳ ಒತ್ತಡ, ಬಿಜೆಪಿ ನಾಯಕರ ಒತ್ತಡ, ಅಂತಿಮವಾಗಿ ನಾನಾಗ ಮುಖ್ಯಮಂತ್ರಿ ಆದ. ಅದಕ್ಕೆ ಕಾರಣ ಈ ತಾಲೂಕಿನ ಜನತೆ ನನ್ನ ದೇವರ ಸಮಾನ ಅಂತಕ್ಕಂಥದ್ದು ಇವತ್ತು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಯಾಕೆ ನಾನು ಸಂಪೂರ್ಣವಾಗಿ 5 ಅವಧಿಯ ಸರ್ಕಾರಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಹೇಳಿದ್ದಲ್ಲ, ಆ ದೇವರು ನನಗೆ ಸಂಪೂರ್ಣವಾದಂತ ಆಶೀರ್ವಾದ ಕೊಟ್ಟಿರಲಿಲ್ಲ. ಬಹುಶಃ ನಮ್ಮ ಸುಭಾಷ್ ಶಾಸ್ತ್ರಿ ಅವರು, ನಮ್ಮ ಅಡ್ವೊಕೇಟ್ ಸಾಹೇಬರು ಪಾಪ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅಲ್ಲಿ ಅವತ್ತು ಅವರು ಸಹ ನನ್ನ ಜೊತೆಲಿ ಇದ್ದಂಥದ್ದನ್ನು ಸ್ಮರಿಸ್ಕೊತೀನಿ. ಬಹಳ ಜನ ಇದ್ರೆ ಅವತ್ತು ಆ ಜಯಮಂಗಲದಲ್ಲಿ ಇದ್ದಂಥವ್ರು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಮುಖ್ಯಮಂತ್ರಿ ಆದ್ಮೇಲೆ ಬೆಂಗಳೂರು ನಗರದ ಸಮಸ್ಯೆಗಳೇನಿತ್ತು, ನನಗೆ ಅಧಿಕಾರಿಗಳು ಯಾವ ರೀತಿ ಅಧಿಕಾರ ನಡೆಸಬೇಕು ಅಂತ ಹೇಳ್ಕೊಟ್ಟವರಲ್ಲ. ನಾನು ಕಲ್ತಿದ್ದು ಅಧಿಕಾರ ಯಾಕೆಂದ್ರೆ ಮೊದಲನೇ ಬಾರಿ MLA ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಆಡಳಿತ ನಡೆಸಬೇಕಲ್ಲ. ನಾನು ಗ್ರಾಮ ವಾಸ್ತವ್ಯ ಜನತಾ ದರ್ಶನದ ಮುಖಾಂತರ ಈ ಹಳ್ಳಿಯಿಂದ ಬರ್ತಕ್ಕಂಥ ಬಡವರ ಕಷ್ಟಗಳನ್ನ ನೋಡ್ತಾ ಇದ್ದೆ. ಅಂತ ಬಡವರಿಂದ ನಾನು ಅಧಿಕಾರ ಹೆಂಗ್ ನಡೆಸಬೇಕು ಅಂತ ಕಲ್ತ್ಕೊಂಡವನು. ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ರೀತಿಯ ತೀರ್ಮಾನ ತೆಗೆದುಕೊಂಡೆ, ಆದ್ರೆ ನಾನು ಪ್ರಚಾರ ತಗೊಳ್ಳಿಲ್ಲ. ಈಗ ಪುಟಗಟ್ಟಲೆ ಕೊಡ್ತಾ ಇರಲ್ಲ ಪ್ರಚಾರ, 4 ಪೇಜು 5 ಪೇಜು ಕೊಡ್ತಾ ಇರಲ್ಲ. ಆ ರೀತಿ ನಾನು ಎಂದೂ ಪ್ರಚಾರ ಪಿಟ್ಟಿಸಿ ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ದುಂದು ವೆಚ್ಚ ಮಾಡಲಿಲ್ಲ. ಅದೇ ನಾನು ಮಾಡಿದಂತ ಇನ್ನೊಂದು ತಪ್ಪಿರ್ಬೋದು. ಈ ಒಂದು ಬೇರೆ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡಲ್ಲ, ಯಾಕೆಂದ್ರೆ ಒಂದಿನ ಬಹಳ ಸುದೀರ್ಘವಾಗಿ ಮಾತಾಡಿರೋದು ಅಷ್ಟೇ ಅಲ್ಲ, ನಾನು ಇಲ್ಲಿ ಹಲವಾರು ಜನ ನನ್ನ ಅಕ್ಕಂದಿರೋ ತಂಗಿರೋ ಜೊತೆ ನನ್ನ ಮಕ್ಕಳು ಸಮಾನವಾಗಿರ್ತಕ್ಕಂಥ 2-3 ಜನ ಹೆಣ್ಣು ಮಕ್ಕಳು ಕಾಲೇಜಿನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಅದ್ರ ಜೊತೆ ನಮ್ಮ ಯುವಕರೊಬ್ಬರು ಯೋಗಿ ಅದ್ಭುತವಾಗಿ ಮಾತನಾಡೋದು. ನಾನು ಇಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇದ್ದೆ, ಈ ರೀತಿಯ ಒಂದು ಚಿಂತನೆ ಇಟ್ಟಿರ್ತಕ್ಕಂಥ ನನ್ನ ಸಹೋದರಿಯರು, ನನ್ನ ಯುವಕ ಸ್ನೇಹಿತರು ಏನೋ ಹೇಳ್ತಾರ ಜನಿಸಿ ಅದನ್ನ ಈ ರಾಜ್ಯದಲ್ಲಿ ಅನುಷ್ಠಾನ ತರಕ್ಕೆ ನಿಮ್ಮಂತವರು ಇವತ್ತು ಬಿಡುದಿನಲ್ಲಿ ನನ್ನ ತಾಯಂದಿರು 470 ದಿವಸಲು ಹಿರಿಯರಿರ್ಬೋದು ಕಿರಿಯರಿರ್ಬೋದು ನೀವೆಲ್ಲ ಸೇರಿ ಒಂದು ಸರ್ಕಾರ ಏನು ಒಂದು ಜನವಿರೋಧಿ ನೀತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ರೈತರ ಒಂದು ಕುಟುಂಬಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿಂದ ಒಂದು ಸಂದೇಶ, ಆ ರೀತಿಯ ಒಂದು ಭಾವನೆಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡಂತ ಆ ಜ್ಞಾನ ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ಯುವಕರು ಈ ಒಂದು ಹೋರಾಟದಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ತಲುಪಿಸಿದ್ರೆ, ಬಹುಶಃ ನಿನ್ನೆ ದಿನ ನಾನು ಮಂಡ್ಯದ ಮದ್ದೂರು ತಾಲೂಕಿನಲ್ಲಿ ಇರ್ತಕ್ಕಂಥ ನವೋದಯ ವಿದ್ಯಾಲಯಕ್ಕೆ ಹೋಗಿದ್ದೆ. ಇದು ನೀನು ಇದ್ದಲ್ಲಪ್ಪ, ನಿನ್ನೆ ಬಂದಿದ್ದಲ್ಲ ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ನೋಡಿ ಬಂದೆ ಅಣ್ಣ ಅಂತ. ಅಲ್ಲಿ ಒಬ್ಬ ಯುವಕ ಅವನು 8ನೇ ತರಗತಿನೋ 9ನೇ ತರಗತಿ ವಿದ್ಯಾರ್ಥಿ ನನ್ನ ಹತ್ರ ಬಂದು ಕೇಳ್ತಾನೆ, ಅಣ್ಣ ಇಲ್ಲಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರಗಳು ಇದೆಲ್ಲ ನಡೀತಾ ಇದೆಯಲ್ಲ,
ಇದನ್ನು ನಿಲ್ಲಿಸ್ಲಿಕ್ಕೆ ಆಗಲ್ವಾ ಅಂತ ಕೇಳ್ತಾನೆ. ಉತ್ತರ ಏನು ಕೊಡೋದು? ಒಬ್ಬ ಯುವಕ 8 ವರ್ಷ 8ನೇ ತರಗತಿ ಓದ್ತಕ್ಕಂಥ ಯುವಕ ನಾನು ಪ್ರಶ್ನೆ ಮಾಡ್ತೀನಿ, ಇದೆಲ್ಲ ಯಾತಿಗೆ ನಾನು ಹೇಳ್ತಾ ಇದ್ದೇನೆ? ನನ್ನನ್ನ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ನೀವುಗಳು ನಾನು ಯಾವುದೇ ಕಾರಣಕ್ಕೂ ನಾನು ಒಳ್ಳೇದಾಗೋದಿಲ್ಲ ಸುಮ್ಮನೆ ಹೇಳ್ತಾ ಇದ್ರೆ. ನಾನೀಗ 5ನೇ ಬಾರಿ ನನ್ನ ಜೀವನದಲ್ಲಿ ದೇವರಿಂದ ಜೀವದಾನ ಪಡೆದು ಬಂದಿರ್ತಾನು ಇಲ್ಲಿ ಕೂತಿದ್ದೇನೆ ನಿಮ್ ಮುಂದೆ ಇವತ್ತು ಕೂತ್ ಮಾತಾಡೋ ಪರಿಸ್ಥಿತಿ ನಾನು ಇರಲಿಲ್ಲ. ಹಲವಾರು ನಾಡಿನ ಲಕ್ಷಾಂತರ ಜನ ಅಯ್ಯೋ ಪಾಪ ಕುಮಾರಸ್ವಾಮಿ ಹುಷಾರಿರುವಂತೆ, ಭಗವಂತ ಒಳ್ಳೇದ್ ಮಾಡಪ್ಪ, ಆರೋಗ್ಯ ಸರಿಯಾಗಲಿ, ಈ ಒಂದು ಪ್ರಾರ್ಥನೆ ಸಲ್ಲಿಸಿದ ಪ್ರತಿಫಲ ಇವತ್ತು 5ನೇ ಬಾರಿ ಜೀವದಾನ ಪಡ್ಕೊಂಡು ಇಲ್ಲಿ ಬಂದು ಮುಂದೆ ಕೂತಿದ್ದೇನೆ. ನನ್ನ ತಾಯಂದ್ರು ಕಳೆದ 470 ದಿವಸದಿಂದ ಮನೆ ಕೆಲಸ ಮಾಡೋದು ಬಿಟ್ಟು, ಕೃಷಿ ಕೆಲಸನೂ ಮಾಡೋದು ಬಿಟ್ಟು, ಇವತ್ತು ಈ ಸರ್ಕಾರದ ಕಣ್ತರಿಸಬೇಕು ಅಂತ ಹೇಳಿ ಇಷ್ಟು ಹೋರಾಟ ಏನ್ ಮಾಡ್ಕೊಂಡ್ ಬಂದಿದ್ದೀರಿ. ನಿಮ್ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ. ಇವತ್ತು ನೀವು ಬೆಳೆಸ್ತಂತವ್ರು ಏನಿದ್ದೀರಿ, ಹಲವಾರು ಸತ್ಯ ಘಟನೆಗಳನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಆಶೀರ್ವಾದ ಬಲದಿಂದ ದೇಶದಲ್ಲಿ ಮಂತ್ರಿಯಾಗೂ ಸಹ ಈಗ ಕಳೆದ 2 ವರ್ಷದಿಂದ ಇವತ್ತು ಅಧಿಕಾರದಲ್ಲಿ ಇದ್ದೇನೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು 2 ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನೇನಾದ್ರು ಬೆಂಗಳೂರಿಗೆ ಬಂದ್ರೆ ಇವತ್ತು ಸಹ ದಿನಕ್ಕೆ 100 ಜನ ಇರ್ತಾರೆ ಮನೆ ಮುಂದೆ. ಬೇರೆ ಬೇರೆ ವಿಷಯಗಳನ್ನ ಕೇಳ್ಕೊಂಡ್ ಬರೋದು ಬೇರೆ. ಇವತ್ತಿನ ಮಕ್ಕಳು ಕೆಲವರು ಮಾತಾಡಿದಲ್ಲ, ಹೆಣ್ಣು ಮಕ್ಕಳು, ನಾನು ಯಾವ ಕಂಪ್ಯೂಟರ್ ಇಂಜಿನಿಯರ್ನ ಮಗ ಅನ್ನೋದಲ್ಲ, ನಾನು ನಾರಾಯಣಪ್ಪನ ಮಗ ಅನ್ನೋದನ್ನ ಚೆನ್ನಾಗಿ ಗುರುತಿಸ್ಬೇಕು ಅಂತ ಹೆಣ್ಣು ಮಗಳು ಇಲ್ಲಿ ಎದೆ ತಟ್ಟಿ ಹೇಳ್ತಾ ಇದ್ದಲ್ಲ ರೈತರ ಹೆಸರನ್ನ. ಆ ರೀತಿಯ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ ಸೈನ್ಸು, ಮಳೆ ಬಂದು ಹೋಗಿದ್ದೆ ಹೇಳ್ಬಿಡು. ಏನು ಒಂದು ದಿವಸ ನೆಂದರೆ ಏನಾಗಲ್ಲ ಬೇಕಾದ್ರೆ ನಾನು ಅಲ್ಲಿ ಬಂದು ಮಳೆ ಬಂದು ನಿಂತ್ಕೊಂಡು ಮಾತಾಡ್ತೀನಿ. ಯಾವುದೇ ಆಗ್ತಿಲ್ಲ, ಒಳ್ಳೆ ಸೂಚನೆ ಇದು. ನಿಮ್ಮ ಹೋರಾಟಕ್ಕೆ ವರ್ಣದೇವ ಆಶೀರ್ವಾದ ಮಾಡಲಿಕ್ಕೆ 4 ಕರಿ ಇವತ್ತು ಇಲ್ಲಿ ಆಕಾಶದಿಂದ ಸುರಿಸ್ತಾ ಇದ್ದಾನೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ದಿನಕ್ಕೆ 100 ಯುವಕರು, ಹೆಣ್ಣು ಮಕ್ಕಳು ಕೆಲಸ ಇಲ್ಲ ಅಂತ ಬರ್ತಾರೆ. ನಾವು ಹೊರಗಡೆ ಹೇಳ್ತೀವಿ, ದೊಡ್ಡ ದೊಡ್ಡ ಕಾರ್ಖಾನೆ ತಂದು ನಿಮ್ಗೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳ್ತೀವಿ. ನನಗೆ ಆದಂತ ಅನುಭವವನ್ನ ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತಿನ ಒಂದು ಪರಿಸ್ಥಿತಿ, ಯಾರಿಗೂ ಈಗ ಪರ್ಮನೆಂಟ್ ಕೆಲಸ ಯಾರು ಕೊಡ್ತಾ ಇಲ್ಲ. ಸರ್ಕಾರದಲ್ಲೂ ಕೊಡ್ತಾ ಇಲ್ಲ, ಕಾರ್ಖಾನೆಗಳಲ್ಲೂ ಕೊಡ್ತಾ ಇಲ್ಲ. ಔಟ್ಸೋರ್ಸಸ್ ಅಂತ ಮಾಡಿ 1 ವರ್ಷ ನಿಮ್ಮನ್ನ ದುಡಿಸ್ಕೊತಾರೆ, 2ನೇ ವರ್ಷ ನಿಮ್ಮನ್ನ ಖಾಲಿ ಮಾಡಿ ಕಳಿಸ್ತಾರೆ. ಇದಕ್ಕೆ ನಾವು ನಮ್ಮ ರೈತರ ಭೂಮಿನ ಕೊಡಬೇಕ ಅನ್ನೋದು ನನಗೂ ಸಹ ಕಣ್ಣು ತೆರೆದಿದೆ ಅನ್ನೋದನ್ನ ನಿಮ್ ಗಮನಕ್ಕೆ ಮೊದಲನೇದಾಗಿ ತರಲಿಕ್ಕೆ ಬಯಸ್ತೀನಿ. ಈ ಕೂಸು ಅಂತ ಹೇಳ್ತಾರಲ್ಲ, ಅದು ಎಲ್ಲದಕ್ಕಿಂತ ಮುಂಚೆ ಈ ರೆಡ್ ಝೋನು ಅಂತ ಹೇಳಿ ಇವತ್ತು ಅಲ್ಲಿ ಏನು ನಿಂತವರಲ್ಲ ಧರಣಿ ಮಾಡ್ಕೊಂಡು ನನಗೆ ಧಿಕ್ಕಾರಕ್ಕೆ ಹೋಗಿ ಈ ಕೆಂಪು ಪೌಡರ್ ಹಿಡ್ಕೊಂಡವ್ರೆ. ಈ ರೆಡ್, ಯೆಲ್ಲೋ, ಅದೆಂತದೋ ಗ್ರೀನು, ಇದು ನನಗಿಂತ ಹೆಚ್ಚಾಗಿ ಅವ್ರ ನಾಯಕರಿಗೆ ಚೆನ್ನಾಗಿ ಗೊತ್ತಿಲ್ಲ, ರಾಜ್ಯದ ಮುಖ್ಯಮಂತ್ರಿಗೆ. ಅದ್ರಲ್ಲಿ ಬಹಳ ಜನ ನನ್ನ ಹತ್ರಲ್ಲ ಇದ್ದವರು. ಇಲ್ಲಿ ನನ್ನ ತಾಯಂದ್ರಿಗೆ, ಕೆಲವು ನಮ್ಮ ಹಿರಿಯರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಾನು. ರೆಡ್ ಝೋನ್ ಅಂತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೌನ್ ಪ್ಲಾನಿಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ CDP ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ನ ತಯಾರು ಮಾಡ್ತಾರೆ. ಆ CDP ಅನ್ನೋದ್ರ ಮುಖಾಂತರ, ಯಾಕಂದ್ರೆ 15 ವರ್ಷಕ್ಕೆ 1 ಬಾರಿ ಇಲ್ಲ 10 ವರ್ಷಕ್ಕೆ 1 ಬಾರಿ ಇರಬೇಕು. ಈ ಬೆಂಗಳೂರು ನಗರದ ಸುತ್ತಮುತ್ತ ಈ ಝೋನ್ ನ ಅಂತಕ್ಕಂಥದ್ದನ್ನ ಗುರುತಿಸ್ತಾರೆ. ಅದರಲ್ಲಿ ಈ ಭಾಗ ರೆಡ್ ಝೋನ್ ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಗ್ರೀನ್ ಝೋನ್ ಮಾಡಿದ್ದಾರೆ,
ಕೆಲವು ಭಾಗದಲ್ಲಿ ಯೆಲ್ಲೋ ಝೋನ್ ಮಾಡಿದ್ದಾರೆ. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲೋ ಕೂತಾರಲ್ಲ ಬಂತ ಕೇಳಿಸ್ಕೊಂಡ್ರೆ ಒಳ್ಳೇದು. ರೆಡ್ ಝೋನು ರೆಡ್ ಝೋನು ರೆಡ್ ಝೋನು ಅಂತ ನಿಮಗೂ ತಲೆ ಕೆಡಿಸವ್ರೆ. ಈ ಮಾಸ್ಟರ್ ಪ್ಲಾನ್ ಏನಿದೆ CDP ಪ್ಲಾನ್, ಈ ರೆಡ್ ಝೋನ್ ನ ಯಾತಕ್ಕೆ ಮಾಡ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ಸಾರ್ವಜನಿಕ ಮತ್ತು ಉಪ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಆ ಭೂಮಿ ತಗೊಳ್ಳಿಕ್ಕೆ ಅಂತ ಹೇಳಿ ಮಾಡ್ತಾರೆ. ಇದು ಮೂಲ ಉದ್ದೇಶ ರೆಡ್ ಝೋನ್. ಅದರಲ್ಲಿ ಏನಿದೆ ಅಂತ ಡೆಫಿನಿಷನ್ ವಿವರಣೆ, ಈ ಕಲರ್ ಕೋಡ್ ಏನ್ ಹಾಕ್ತಾರೆ ಪ್ಲಾನರ್ಸ್, ಅರ್ಬನ್ ಡೆವಲಪ್ಮೆಂಟ್ ನ ಮ್ಯಾಪ್ ಏನಿದೆ, ನಗರ ಪ್ರದೇಶದ ಮ್ಯಾಪ್ ನ ಏನು ಕಲರ್ ಝೋನ್ ಅಲ್ಲಿ ಕೋಡ್ ಕೊಡ್ತಾರೆ. ಈ ಕಲರ್ ಕೋಡ್ ಏನಿದೆ, ಈಗ ಕೆಂಪು ಅಂತ ಏನು ಈಗ ಬೌಂಡ್ರಿ ಹಿಡ್ಕೊಂಡವರಲ್ಲ, ರೆಡ್ ಈಸ್ ಯೂಸ್ ಟು ಇಯರ್ ಮಾರ್ಕ್ ಲ್ಯಾಂಡ್ ಟು ಕಮ್ಯುನಿಟಿ ಫೋಕಸ್ಡ್ ಅಂಡ್ ಗೌರ್ಮೆಂಟ್ ಸರ್ವಿಸಸ್. ಒಂದು ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೋ, ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೋ, ಇಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ ಆಫೀಸ್ ಕಟ್ಟಲಿಕ್ಕೋ, ಇಲ್ಲ ದೇವಸ್ಥಾನಗಳನ್ನು ಕಟ್ಟಲಿಕ್ಕೋ, ಕಮ್ಯುನಿಟಿ ಸೆಂಟರ್ ಒಂದು ಸಮುದಾಯ ಭವನ ಕಟ್ಟತಕ್ಕಂಥದ್ದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು ಅನ್ನೋದಕ್ಕೆ ಪರ್ಮಿಸಬಲ್ ಯೂಸಸ್ ಅಂತ ಹೇಳಿ ಈ ರೆಡ್ ಝೋನ್ ಅಲಾಟ್ ಮಾಡಿರೋದು. ಆ ಬಣ್ಣ ಹಾಕಿ ತೋರಿಸ್ತಾರೆ, ಇದು ರೆಡ್ ಝೋನ್ ಅಂತ ಹೇಳಿ. ಅದ್ರ ಜೊತೆಗೆ ಇದರ ಇಂಪ್ಲಿಕೇಶನ್, ಪ್ರಾಪರ್ಟಿನ ಈ ಜಮೀನ್ ಖರೀದಿ ಮಾಡ್ಯಾರ ಅವರಲ್ಲ, ಅವರಿಗೆ ಏನ್ ಫಾಲೋ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಏನ್ ಮಾಡಿದ್ದಾರೆ, ಆ ಕೆಲವು ಡೀಟೇಲ್ ಏನ್ ಕೊಟ್ಟಿದ್ದಾರೆ. ನಿಮ್ಮ ಜಮೀನನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನೀವು ಹೇಳಿದ್ರೆ ನನ್ನ ತಾಯಿಯರ ಮಾತಾಡ್ಬೇಕಾದ್ರೆ ನನ್ನ ಹಳೆ ಸ್ನೇಹಿತ ಅಲ್ಲೆಲ್ಲ ಹೇಳೋಣ ನೋಡಿದೆ, ಯಾವುದೊಂದು ವಾಟ್ಸಪ್ ಅಲ್ಲಿ ತೋರಿಸ್ತಾರದ್ನ. ರೆಡ್ ಝೋನ್ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವತ್ತೇನಾದ್ರೂ ಗುರುತಿಸದೆ ಹೋಗಿದ್ರೆ ಇವತ್ತು ಜಮೀನುಗಳೇ ಉಳಿತಿರ್ಲಿಲ್ಲ. ಇಲ್ಲಿ ಯಾವೊಂದು ಲ್ಯಾಂಡ್ ಮಾಫಿಯಾ ಹೇಳೋರಲ್ಲ, ಭೂಗಳ್ರು ಇಷ್ಟೊತ್ತು ಎಲ್ಲ ಲಪಟಾಯಿಸ್ಬಿಡೋರು ಅಂತ ಹೇಳಿ ಎಲ್ಲ ಒಂದ್ ಕಡೆ ಟಿವಿ ಹೇಳಿದನ್ನ ಕೆಲವರು ಹಾಕೊಂಡಿದ್ದೀರಿ. ಈಗ ಇದು ನಮ್ಮ ಹಳೆ ಸ್ನೇಹಿತ, ಅವ್ರ ಹೆಸರು ಹೇಳಕ್ಕೂ ನನಗೆ ಅಸಹ್ಯ. ಇಲ್ಲಿ ಇರ್ತಕ್ಕಂಥದ್ದು ರೆಡ್ ಝೋನ್ ಅಂತಕ್ಕಂಥದ್ದು ಏನು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ಬರ್ತಾ ಇದ್ದೇನೆ. ಅದೇನೋ ನಮ್ಮ ಮುಖ್ಯಮಂತ್ರಿಗಳು ರೆಡ್ ಝೋನು ರೆಡ್ ಝೋನು ರೆಡ್ ಝೋನು ಅಂತ, ಇದು ಇಲ್ಲ 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 ಇದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ. ನಂತರ ಇಲ್ಲಿ ಇದೆಂತ ಈಗ ಆದೇಶ ಹೊರಡಿಸೋಲ್ಲ ಕ್ಯಾಬಿನೆಟ್ದು, ನಿಮಗೆ ಸಂಪೂರ್ಣ ಹಣ ಕೊಡಲ್ಲ, 50% ನಿಮ್ಮ ಲ್ಯಾಂಡ್ ವ್ಯಾಲ್ಯೂಗೆ ದುಡ್ಡು ಕೊಡ್ತಾರಂತೆ. ಇನ್ 50% ಆಮೇಲೆ ಅದೆಂತದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಲ್ಯಾಂಡ್ ಕೊಡಕ್ಕೆ ಇದು ಮಾಡಿದ್ರು ಕಾನೂನು. ನಾನು 50% ಏರಿಸ್ಬಿಟ್ಟಿದ್ದೀನಿ ಅಂತಾರಲ್ಲ, ನಿಮಗೆ 50% ಲ್ಯಾಂಡ್ ಕೊಡ್ತಾರಂತೆ. 50% ಕ್ಯಾಶು, 50% ಲ್ಯಾಂಡ್ ಅಂತ. ಇಲ್ಲಿ ಅದೊಂದು ದರಿದ್ರ ಅನ್ನೊಂದು ನೈಸ್ ರಸ್ತೆ ಅಂತ ಮಾಡಿಸಿದಾರಲ್ಲ ದೇವೇಗೌಡರ ಮಾಯಗಾನಹಳ್ಳಿ ಹತ್ರ 1984-85 ಒಂದು ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಆ ಸ್ಥಳದಲ್ಲಿ 10-12 ಮಕ್ಕಳು ತೀರ್ಕೊಂಡು ಹೋದ್ರು ಮಾಯಗಾನಹಳ್ಳಿ ಹತ್ರ. ಅಲ್ಲಿ ಆ ಪರಿಸ್ಥಿತಿ ನೋಡಿ ಬೆಂಗಳೂರು ಮೈಸೂರಿನ ಒಂದು ಒಳ್ಳೆ ರೋಡ್ ಮಾಡಬೇಕು ಅಂತೇಳಿ ಚಿಂತೆ ಮಾಡೋದು. 85ರಿಂದ ಮಾಡಕ್ ಆಗಲಿಲ್ಲ. 94 ಅವ್ರು ಮುಖ್ಯಮಂತ್ರಿ ಆದಾಗ ಯಾವ ಅಮೆರಿಕದ ಗವರ್ನರ್ ಅಂತ ಬಂದ್ರು ಮೊದಲು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಬಂದು ಆ ರಸ್ತೆ ಮಾಡ್ಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆದ್ರೆ ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಪ್ರಧಾನಮಂತ್ರಿಗಳಾಗಿ ಎಲ್ಲಾ ರೀತಿಯಲ್ಲಿ ಮಾರ್ಪಾಡು ಮಾಡಿ ದೇವೇಗೌಡರು ಹೇಳಿದಂಥದ್ದನ್ನೆಲ್ಲ ಬಿಟ್ಟು ಬಂದಂತ ಸರ್ಕಾರಗಳು ಯಾವ್ಯಾವ ರೀತಿ ಆ ನೈಸ್ ಕಂಪನಿಯವನಿಗೆ ಜವಾನರ ಕೆಲಸ ಮಾಡ್ತಿದ್ದಾರೆ, ಗುಲಾಮರ ಕೆಲಸ ಮಾಡೋದು. 1 ಲಕ್ಷಕ್ಕೂ ಹೆಚ್ಚಿನ ಭೂಮಿ ಇದೇ ಶಿವಕುಮಾರ್ ಅವರು ಮಹಾನುಭಾವರು PMICP ಅಂತ ಹೇಳಿ ಮಾಡಿ ಅಲ್ಲಿ 1.25 ಲಕ್ಷ ಭೂಮಿಗಳನ್ನ ಎಲ್ಲ ಕಡೆ ಉದ್ದಕ್ಕೂ ಬೆಂಗಳೂರಿನಿಂದ ಮೈಸೂರಿನವರೆಗೂ ಆ PMICPಯ ಚೇರ್ಮನ್ ಆಗಿ ಏನೇನು ಮಾಡಿದ್ರು ಮಹಾನುಭಾವ. ಈಗ ಇಲ್ಲಿ ಬಂದವರ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿ ಇಲ್ಲೆಲ್ಲ ನಮ್ಮ ರಾಮಣ್ಣರು ಯಾರು ಹೇಳ್ತಾ ಇದ್ರು ಆ ಪರಿಸ್ಥಿತಿನ ಯಾತಕ್ಕೆ ಈ ತರ ಆಗಿದೆ ಅಂತ ಹೇಳಿ. ಇಲ್ಲಿ ಮೊನ್ನೆ ವಿಜಯದಶಮಿ
ಆ ವಿಜಯದಶಮಿ ಸಂದರ್ಭದಲ್ಲಿ ಸಾತ್ನೂರಿನಲ್ಲಿ ಕಾರ್ಯಕ್ರಮ ಕರೆಸಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಮಹಾನುಭಾವ. ಅಕ್ಟೋಬರ್ 24, 2023 ಅವ್ರ ಭಾಷಣ ಏನಪ್ಪಾ ಅಂದ್ರೆ, ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 24ರಂದು ಕನಕಪುರ ಕ್ಷೇತ್ರದ ಸಾತ್ನೂರಿನಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ದೇವಾಲಯದ ಕಾರ್ಯಕ್ರಮದಲ್ಲಿ ಅದೇನ್ ದೇವಸ್ಥಾನಗಳಿಗೆ ಹೋಯ್ತಾರೋ, ಅದ್ ಯಾವ್ಯಾವ ಗುರುಗಳನ್ನ ಇಟ್ಕೊಂಡವರು, ಅದೇನ್ ದೇವರದ್ದು ಯಾವಾಗ ಏನ್ ಮಾಡ್ತಾರೋ ನೋಡ್ಬೇಕು ನಾನು. ಇವತ್ತು ಈ ಕಲಿಯುಗದಲ್ಲಿ ಆ ದೇವರು ನಿಜಕ್ಕೂ ಇದ್ರೆ ಇವತ್ತು ನಿಮ್ ಕಣ್ಣಲ್ಲಿ ನೀರು ಹಾಕೊಂಡು ಏನಿದ್ದೀರಿ. ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ನಾನು ಹೇಳೋದು ಬೇಕಾಗಿಲ್ಲ. ಅದೇಂತದ್ದು ನಮ್ಮ ಪೋಸ್ಟ್ಗಳು ಹಾಕೊಂಡಲ್ಲೆಲ್ಲ ಬಿಡದಿ ರೋಡಲ್ಲಿ ಏನೋ ದಿವಸ ಹಾಕೊಂಡು ಓಡಾಡ್ತಾವ್ರೆ. ಅದೆಲ್ಲ ಮಾಡ್ಕೊಳ್ಳಿ ಪಾಪ. ಯಾಕೆಂದ್ರೆ ನನ್ನದು ತೆರೆದ ಪುಸ್ತಕ 1983ರಿಂದ 85 ಆ ಬಿಡದಿ ಕೇತನಹಳ್ಳಿನಲ್ಲಿ ನಮ್ಮ ತಂದೆಯದೇನೋ ಹುಚ್ಚು, ರೈತರ ಮಕ್ಕಳಾಗ್ಬೇಕು, ನೀವು ಹೊರಗಡೆ ಸಂಪಾದನೆ ಮಾಡಿದ್ ನಿಮ್ ಜೀವನ ಹಾಳು ಮಾಡುತ್ತೆ, ಇಲ್ಲಿ ಸಂಪಾದನೆ ಮಾಡಿದ್ದು ನಿಮ್ಮನ್ನು ಬದುಕಿಸ್ತದೆ ಅಂತ ಹೇಳಿ ಪ್ರತಿನಿತ್ಯ ನಮ್ಗೆ ಹೇಳಿ ನಾನು ವೃತ್ತಿ ಮುಗಿದ ಮೇಲೆ ಒಂದು ಜಮೀನು ತಗೋಬೇಕು ಅಂತ ಅದೇ ಹೇಳಿದ್ದಲ್ಲ. ನನ್ನ ಬಿಡದಿ ಕ್ಷೇತ್ರಕ್ಕೂ ಯಾವುದೋ ಪೂರ್ವ ಜನ್ಮದ ಒಂದು ನೆಂಟಸ್ತಿಕೆ ಇದೆ, ಸಂಬಂಧ ಇದೆ ಅನ್ನೋದು ನಾನು ಹೇಳ್ತಾ ಇದ್ದೇನೆ, ಮೊದಲೇ ಹೇಳ್ತಾ ಇದ್ದೇನೆ. ಇಲ್ಲಿ ಕರ್ಕೊಂಬಂತ ನಾನು ಹಾಸನ ಜಿಲ್ಲೆಯಿಂದ ನಾನು ಆಗ ಭೂಮಿ ಖರೀದಿ ಮಾಡ್ಲಿಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಆ ಭಾಗದಲ್ಲಿ ಚಿಕ್ಕ ಜಾಲವ ಯಾವುದೋ ಇದೆ, ಅಲ್ಲಿ ಒಂದು 25 ಎಕರೆ ತೋರಿಸಿದ್ರು ಕರ್ಕೊಂಡೋಗಿ. ಅಲ್ಲಿ ನೀರು ಬರಲ್ಲ ಅಂದ್ರು. ಅಲ್ಲಿಂದ ನಮ್ಮ ಚಂದ್ರಪ್ಪ ಸರ್ಕಲ್, ಅಲ್ಲಿಂದ ನಮ್ಮ ಇನ್ನೊಂದು ಈ ಮಾಗಡಿಯಿಂದ ಆ ಕಡೆ ಒಂದು ರೋಡ್ ಹೋಯ್ತದೆ, ಯಾವ್ದು ಬರ್ತು ಬಿಟ್ಟ ತಿಪ್ಪಗೊಂಡಳ್ಳಿ ಮುಂದೆ ಒಂದು ರೋಡ್ ಹೋಯ್ತದೆ, ಅಲ್ಲೆಲ್ಲೋ ಕರ್ಕೊಂಡು ಹೋದ್ರು. ಕೊನೆಗೆ ನನಗೆ ನಮ್ಮ ಚೈನಾ ಸಾಬರು ಅಂತೇಳಿ ಬಿಡದಿಲೊಬ್ರು ಇದ್ರು, ಅವರು ಆ ಮೇನ್ ರೋಡಲ್ಲಿ ನಿಲ್ಲಿಸ್ಕೊಂಡು ಆ ಭೂಮಿ ತೋರಿಸಿದ್ರು ನನಗೆ. ಈ ಕೇತನಹಳ್ಳಿ ಇವತ್ತೇನು 46 ಎಕರೆ ಲ್ಯಾಂಡ್ 84, 85 ಖರೀದಿ ಮಾಡಿದೆ. ಅಲ್ಲೆಲ್ಲ ಮೈಸೂರಿನಲ್ಲಿ ಒಂದು ಚಿತ್ರದ ಹಂಚಿಕೆ ಇಟ್ಕೊಂಡಿದ್ದೆ. ಅದ್ರಲ್ಲಿ ಬರೋದುಂಟು ಈ ತರದ 10,000, 15,000 ಇನ್ವೆಸ್ಟ್ಮೆಂಟ್ ಮಾಡಿ ಭೂಮಿ ಖರೀದಿ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಜಾಗ ತೋರಿಸಿದಾಗ ಅಲ್ಲಿ ಭೂಮಿ ಕಾಣಲಿಲ್ಲ, ಅಲ್ಲಿ ಕಲ್ಲಮಂಟಿ ಕಾಣಿಸ್ತು. ನಾನ್ ಜಮೀನ್ ಕೇಳ್ತಿರೋದು ರೈತನಾಗಿ ಬದುಕಲಿಕ್ಕೆ, ನನಗೆ ಕಲ್ಲೊಡೆಯ ಕೆಲ್ಸಕ್ಕಲ್ಲಪ್ಪ ಅಂದೆ ಅವರಿಗೆ. ಆಮೇಲೆ ಅಲ್ಲಿ ರೈಲ್ವೆ ಗೇಟ್ ಬೇರೆ ಇರ್ಲಿಲ್ವಲ್ಲ, ಕಾರ್ ನಿಲ್ಸಿ ಅಲ್ಲಿ ನಡ್ಕೊಂಡು ಹೋದ್ರು. ಅದನ್ನ ನೋಡಿ ಏನೋ ಪುಣ್ಯ, ಅಲ್ಲಿ ಆ ಬರಿಯಪ್ಪ ಅಂತೇಳಿ ಹೊರ ಬಿಡ್ತಿದ್ರು. ಕೇಳಿದೆ ಅವ್ರನ್ನ, ಇಲ್ಲ ನಾವಿದ್ರಲ್ಲಿ ಏನು ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಕೊಡಕ್ ತಯಾರಾಗವ್ರು ಇದ್ರು. ನನಗೆ ಬಹಳ ಒತ್ತಡ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ನಾನು ಅವತ್ತು ಮಾಡೋದಾಗಿದ್ರೆ ಒಂದು 150 ಎಕರೆ ಅದೇಲೇನಲ್ಲೇ ಮಾಡ್ಬಿಡುವೆ. ಹಿಂಸೆ ತಗೊಳ್ಳಿ ಅಂತ ನಾನು ಹೇಳಿದೆ. ನೋಡಪ್ಪ, ನನಗೆ ಆ ರೀತಿ ಭೂಮಿಯ ದಾಹ ಇಲ್ಲ. ನಮ್ಮ ಅಪ್ಪನ ಒಂದು ಆಸೆ ಏನಿದೆ, ಅದಕ್ಕೋಸ್ಕರ ಒಂದು ಲ್ಯಾಂಡ್ ಹುಡುಕ್ತಾ ಇದ್ದೆ. ಇಲ್ಲೇನೋ ಕೊಡ್ತೀವಿ ಅಂತೀರಿ, ನನಗೆ ಇಷ್ಟಕ್ಕೆ ಇದಕ್ಕಿಂತ ಬೇಡಪ್ಪ, ಕೈ ಮುಗಿತೀನಿ ಅಂತ ಹೇಳಿ ನಾನೇ ಬೇಡ ಅಂದೆ. ಅವತ್ತು ನಾನು ಮನ್ಸು ಮಾಡಿದ್ರೆ ಅಲ್ಲೇ 150 ಎಕರೆ ಮಾಡಿವೆ ಆ ರೋಡ್, ಮೈನ್ ರೋಡಲ್ಲಿ. ಇವತ್ತಲ್ಲೆಲ್ಲ ಬಡಾವಣೆಗಳ ರಚನೆ ಆಗಿದೆ. ನಾನು ನಿಮಗೆ ಹೇಳ್ತೀನಿ, ನಾನೇನಾದರೂ ಭೂಮಿ ತಗೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಾಗಿದ್ರೆ ಇವತ್ತಲ್ಲಿ ತೆಂಗಿನ ಗಿಡ ಬೆಳೀತಾ ಇದ್ನ, ಅಡಿಕೆ ಗಿಡ ಬೆಳೀತಾ ಇದ್ನ. ಬಂದಿದ್ರಿ, ನೋಡಿದ್ರಿ, ಹಲವಾರು ಜನ ಇಲ್ಲಿಂದ ಬಂದು ಕೂಲಿ ಕೆಲಸ ಮಾಡಿದ್ರಿ, ಬಂದ್ ನನ್ನ ಜೊತೆ ಹೊಲದಲ್ಲಿ ಕೆಲಸ ಮಾಡಿ ಹಲವಾರು ಕುಟುಂಬದಲ್ಲಿದ್ದೀರಿ, ಹೊಸೂರಿನವರಿದ್ದಾರೆ. ಅದರಿಂದ ಇಲ್ಲಿ ಈ ಮಹಾನುಭಾವ ಹೇಳ್ತಾನಲ್ಲ, ಕನಕಪುರ ಭಾಗದ ರೈತರು ಯಾರೂ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡಬೇಡಿ, ಗ್ರಾಮೀಣರು ಇದನ್ನೇ ಹೇಳಿದ್ರು. ಬೆಂಗಳೂರಿನವರು ಒಂದು ದುಡ್ಡು ಕೊಟ್ಟು ಕೇಳಿದ್ರು, ಜಮೀನು ಕೊಡಬೇಡಿ ಅಂದ್ರೆ ಬೆಂಗಳೂರಿನವರು ಅಂತ ಹೇಳ್ತಾರಲ್ಲ, ಅವ್ರನ್ನೇ ಸೇರಿಸ್ಕೊಂಡು ಹೇಳೋರು, ಯಾರನ್ನ ಸೇರಿಸ್ಕೊಂಡು ಹೇಳೋರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜಮೀನಿಗೆ ಬಹಳ ಒಳ್ಳೆಯ ಬೆಲೆ ಬರುತ್ತದೆ. ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯವರಾಗಲಿದ್ದೇವೆ. ನಿಮ್ಮನ್ನೆಲ್ಲ ಈಗ ರಾಮನಗರ ಜಿಲ್ಲೆಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗೋರಿಗೆ. ಬೆಂಗಳೂರು ಜಿಲ್ಲೆ ಇವತ್ತು ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಾ ಇದ್ದೇವೆ. ಆ ಪುಣ್ಯಾತ್ಮ ಕೆಂಪೇಗೌಡರು ಅದು ಯಾವ ಗಳಿಗೆನಲ್ಲಿ ಆ ನಗರಕ್ಕೆ ಫೌಂಡೇಶನ್ ಹಾಕಿ, ಆ ಬೆಂಗಳೂರು ಬೆಂದಕಾಳೂರು ಅದೇನೋ ಹೇಳ್ತಾರೆ ಹೆಸರುಗಳು, ಆ ಪುಣ್ಯಾತ್ಮ ಯಾವ ಸಂದರ್ಭದಲ್ಲಿ ಸುಮುಹೂರ್ತದಲ್ಲಿ ಪೂಜೆ ಮಾಡಿದ್ರು ಗೊತ್ತಿಲ್ಲ. ಇವತ್ತು ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತು. ಆದ್ರೆ ಬೆಂಗಳೂರು ನಗರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗಿಲ್ಲ. ಕಳೆದ 3-4 ವರ್ಷದಲ್ಲಿ 1200 ಕೋಟಿ ಬೆಂಗಳೂರಿನ ಗುಂಡಿ ಮುಚ್ಚಿಕೆ ಅಂತ ಹೇಳಿ ಖರ್ಚು ಮಾಡಿದ್ದಾರೆ. 1200 ಕೋಟಿ ಗುಂಡಿ ಮುಚ್ಚಲು ಬೇಕಾಗಿರ್ಲಿಲ್ಲ. ಎಲ್ಲ ರಸ್ತೆ ಡಾಂಬರೀಕರಣ ಹಾಕೊಂಡ್ ಬಂದಿದ್ರೆ ಒಳ್ಳೆ ರಸ್ತೆ ಆಗಿರೋದು. ಗುಂಡಿ ಮುಚ್ಚಲು ಬೇಕಾಗಿರ್ಲಿಲ್ಲ. ಗುಂಡಿ ಮುಚ್ತೀವಿ ಅಂತ ಹೇಳಿ 1200 ಕೋಟಿ
ಇವತ್ತು ಈ ರಾಜ್ಯದ ಜನತೆ ತೆರಿಗೆ ಹಣ ಲೂಟಿಯಾಗಿದೆ. ಇಲ್ಲಿ ಹೇಳ್ತಾರೆ, ಈ ಹೇಳಿಕೆಯ ಮೂಲಕ ಅವರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಸುಳಿವನ್ನು ನೀಡಿದ್ದಾರೋ ಜನ ಮಾಡ್ಕೊಂಡು ಇನ್ನ ಹೆಚ್ಚಿಗೆ ಹೇಳಲ್ಲ, ಸಮಯ ವ್ಯರ್ಥ ಮಾಡಲ್ಲ. ಇದು ಯಾವ ರೀತಿ ಹೊರಟಿದ್ದಾರೆ ಅನ್ನೋದು. ಇಲ್ಲಿ 50 ಎಕರೆ ಲ್ಯಾಂಡ್ ಕೂಡ 50% ನಿಮಗೆ ಡೆವಲಪ್ಮೆಂಟ್ ಮೇಲೆ ಲ್ಯಾಂಡ್ ಅಂದ್ರಲ್ಲ, ಇಲ್ಲೇನಾಗಿದೆ, ಈ ನೈಸ್ ರಸ್ತೆ ಅನ್ನಲ್ಲ, ನೈಸ್ ರಸ್ತೆನಲ್ಲಿ ಸುಮಾರು 4,000 ಕುಟುಂಬಗಳಿಗೆ ಆ ಭೂಮಿಯನ್ನು ಕಳ್ಕೊಂಡಿದ್ರು. ಮುಂದೆ ಬಂದಂತ ಸರ್ಕಾರಗಳು ಅದನ್ನು ದೇವೇಗೌಡರು ಕೂಸು ಅಂತಾರೆ. ಇವತ್ತು ಆ ನೈಸ್ ರಸ್ತೆ ಹೆಸರಿನಲ್ಲಿ ಲೂಟಿ ಏನಾಗ್ತಿದೆ. ಈಗ ರಸ್ತೆ ಅಲ್ಲೇ ತಿರುಗ್ತಾ ಇದೆ, ಬೆಂಗಳೂರು ಸುತ್ತ, ಮೈಸೂರಿಗೂ ಹೋಗ್ಲೇ ಇಲ್ಲ ಅದು ರಸ್ತೆ. ಇವತ್ತು ಆ ರಸ್ತೆಯ ಅಕ್ಕಪಕ್ಕದಲ್ಲಿ ಎಷ್ಟು 1,000 ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿ ಯಾರು ಲಪಟಾಯಿಸಿದ್ದಾರೆ ಶಿವಕುಮಾರ್ ಅವರೇ. ಇಲ್ಲೆಲ್ಲ ನನ್ಗಲ್ಲೂ ನನ್ನ ಮಗಂದು 5 ಎಕರೆ ಭೂಮಿ ಬಗ್ಗೆ ಬೋರ್ಡ್ ಹಾಕೊಂಡು ಹೊರಟಿದ್ರಲ್ಲ ರಸ್ತೆಯಲ್ಲಿ. ಯಾವ್ಯಾವ ಕುಟುಂಬ ಬೀದಿ ಪಾಲ್ ಮಾಡಿ, ಯಾರ್ಯಾರನ್ನ ಕಿಡ್ನಾಪ್ ಮಾಡಿ ಇದು ಜಮೀನ್ ತಗೊಂಡಿದ್ದೀರಲ್ಲ, ಸ್ಕೂಲ್ಗಳು ಕಟ್ಟಿದಿರಲ್ಲ, ಯಾವ ರೀತಿ ಕಟ್ಟಿದಿರಿ? ಇವತ್ತು ಇಲ್ಲಿ ನನ್ನ ಜನಗಳನ್ನ, ನನಗೆ ಜನ್ಮ ಕೊಟ್ಟಿರೋ ಜನ ರಾಜಕೀಯದಲ್ಲಿ ನೀವು ನಿಮ್ಮನ್ನ ಎತ್ತಂಗಡಿ ಮಾಡ್ತಕ್ಕಂಥದ್ದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ನನ್ನ ಮುಂದೆ ಬಂದ್ರಿ, ಒಂದು 50 ಜನ ನಿಮ್ಮ ತೋಟಕ್ಕೆ ಬಂದ್ರಿ, ಇವತ್ತು ರೀತಿ ಆಗಿದೆ, ನಿಮ್ಗೆ ಬೆಂಬಲ ಬೇಕು, ನಿಮ್ಗೆ ದೊರಿಬೇಕು ನಮಗೆ ಅಂದ್ರೆ ನಿಮ್ ಪರವಾಗಿ ನಾನು ನಿಂತಿದ್ದೇನೆ. ಇಲ್ಲಿ ಯಾವುದೇ ರಾಜಕೀಯದ ದ್ವೇಷಕ್ಕಲ್ಲ. ನೀವು ಬಂದಾಗ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ಲಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು. ಇಲ್ಲಿ 4,000 ಜನಕ್ಕೆ 25 ವರ್ಷ ಆಗಿದೆ, ಇನ್ನೂ ಆ 40% 50% ಭೂಮಿ ಕೊಡ್ಬೇಕಲ್ಲ. ಇವತ್ತವರು ಕೊಟ್ಟಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಕೊಟ್ಟವ್ರೆ, ನಮಗೆ 30 ವರ್ಷ ಆಯ್ತು, ಇನ್ನು 30-40 60-40 ಸೈಟ್ ಕೊಡ್ತೀವಿ ಅಂದ್ರು. ನಾವು ಭೂಮಿ ಕಳ್ಕೊಂಡಿದ್ದೇವೆ, ನಮ್ಗಿನ್ನು ಭೂಮಿ ಬಂದಿಲ್ಲ ಅಂತ ಹೇಳಿ ಸೈಟು 4,000 ಅರ್ಜಿ ಆ ನೈಸ್ ರಸ್ತೆ ಏನಿದೆ ಅಲ್ಲಿ ಕೊಡ್ಬೇಕಾದ ಇನ್ನೂ ಕೊಟ್ಟಿಲ್ಲ. 30 ವರ್ಷ ಆಯ್ತು. ಇನ್ನು ನಿಮ್ ಶಿವಕುಮಾರ್ ನಿಮಗೆ ಇಲ್ಲಿ 50% ಕ್ಯಾಶು 50% ಭೂಮಿ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ಅವ್ರು ಇರ್ತಾರೋ ನಾವಿರ್ತೀವೋ ಇಲ್ಲ ನೀವಿರ್ತೀರೋ ಗೊತ್ತಿಲ್ಲ. ಯಾವಾಗ ಕೊಟ್ಟಾಗ 30 ವರ್ಷ ಆಗಿದೆ, ಇನ್ನೂ ಕೊಟ್ಟಿಲ್ಲ. ಭೂಮಿಯಲ್ಲಿ ಎಂಟೈರ ಪ್ರಾಪರ್ಟಿನ ಹೊಡಿಲಿಕ್ಕೆ ಹೊಂಟವೆ. ಇದೊಂದು ಭಾಗ. ಕುಮಾರಸ್ವಾಮಿ ಅಂತಲ್ಲ, ರೆಡ್ ಝೋನ್ ನಿಮಗೆ ಅರ್ಥ ಆಗಿರ್ಬೇಕು. ಇದರಿಂದ ನಿಮಗೇನು ಸಮಸ್ಯೆ ಮಾಡಿಲ್ಲ ನಾನು, ನಿಮಗೇನು ಸಮಸ್ಯೆ ಇಲ್ಲ. ಇವತ್ತು ಭೂಮಿ ಉಳಿಸ್ಕೊಂಡಿದ್ರಿ, ನನ್ನ ತಾಯಂದ್ರು ನಿಮ್ಮ ಆ ಭೂಮಿ ಕೊಡಲ್ಲ ಅಂತಕ್ಕಂಥದ್ದೇನು ಹೇಳಿದ್ದೀರಿ. ನಾನು ಈ ಒಂದು ವಿಷಯದಲ್ಲಿ ಹಾಗೇನು ಚರ್ಚೆ ನಡೀತಾ ಇತ್ತು, ನಿಮ್ ಗಮನಕ್ಕೆ ತರ್ತೀನಿ ಅಣ್ಣ. ನನ್ನ ತಾಯಂದ್ರಿಗೆ ವಿಧಾನಸಭೆಯಲ್ಲಿ 2 ದಿನ ನಡೀತು ಚರ್ಚೆ. ಅದು ಬರೀ ನಮ್ಮ ಬಿಡದಿ ಭಾಗದ್ದಲ್ಲ, ಇಡೀ ಬೆಂಗಳೂರು ಸುತ್ತಮುತ್ತ 5 ಟೌನ್ಶಿಪ್ನ ವಿಷಯದಲ್ಲಿ ಬಹಳ ದೊಡ್ಡ ಚರ್ಚೆ ಆಯ್ತು. 2 ಗಂಟೆ ಕಾಲ, ಅಲ್ಲ 2 ದಿನಗಳ ಕಾಲ. ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ, ಧರ್ಮಸಿಂಗ್ ಅವರು ಭಾಷಣ, ಇದೇ ಶಿವಕುಮಾರ್ ಅವರು ಭಾಷಣ, ಹೀಗೆ ಹಲವಾರು ಜನ 2 ದಿನ ಭಾಷಣ ಮಾಡುತ್ತಾರೆ ವಿಧಾನಸಭೆ ಕಲಾಪದಲ್ಲಿ. ಇದು ವಿಧಾನಸಭೆ ಕಲಾಪದ ಬುಕ್. ಇದು ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಅವ್ರು ಏನೇನು ಚರ್ಚೆ ಮಾಡೋರು ಇದೆಲ್ಲ ಇಲ್ಲಿ. ಇವತ್ತು ರೈತರ ಭೂಮಿನ ಇವತ್ತು ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡಬಾರದು ಅಂತ ಭಾಷಣ ಮಾಡೋರೆ. ಅವತ್ತು 2007 ಜುಲೈ ತಿಂಗಳಲ್ಲಿ ನಾನು ಅದಕ್ಕೆ ಏನು ಉತ್ತರ ಕೊಟ್ಟಿದ್ದೀನಿ. BMRDA ಇಂದ ರಾಮನಗರ ತಾಲೂಕು ಬಿಡದಿಯಲ್ಲಿ ಏನು ಪ್ರಾಜೆಕ್ಟ್ ಬರಬೇಕೆಂದು ಹೇಳಿ ನಮ್ಮ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಅಲ್ಲ, ರೈತರು ಬಹಳ ಆಕ್ರೋಶದಲ್ಲಿ ಮಾತನಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದೀರಿ. ನನಗೆ ಓಟು ಕೊಟ್ಟಿರುವಂತ ಪುಣ್ಯಾತ್ಮರು ಅವರು ಬಿಡದಿ ವಿಷಯದಲ್ಲಿ ನಾನು ಅವತ್ತು ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು, ನನಗೆ ಓಟ್ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಜನರು, ಅವರನ್ನ ನಾನು ಒಕ್ಕಲೆಬ್ಬಿಸಿ ಅವರ ಮನಸ್ಸಿಗೆ ನೋವು ಕೊಟ್ಟು ಅಲ್ಲಿ ಟೌನ್ಶಿಪ್ ಮಾಡತಕ್ಕಂಥ ಅವಶ್ಯಕತೆ ನನಗಿಲ್ಲ. ಇದು ವಿಧಾನಸಭೆ ಕಲಾಪದಲ್ಲಿ ನಾನು ಮಾಡಿರ್ತಕ್ಕಂಥ ಭಾಷಣ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ. ಇದು ರೆಕಾರ್ಡ್ನಲ್ಲಿ ವಿಧಾನಸಭೆಯ ದಾಖಲೆಯಿದೆ. ಅಲ್ಲಿಗೆ ನಿಲ್ಲಿಸ್ತಾ ಇದು ಅಕ್ಟೋಬರ್ ತಿಂಗಳಲ್ಲಿ ನಾನು ಮಾಡಿರ್ತಕ್ಕಂಥ ಭಾಷಣ. ಅದಾದ 2 ತಿಂಗಳು ನನ್ನ ಸರ್ಕಾರ ಹೋಯಿತು. ಆ 2 ತಿಂಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗೆ ಇಲ್ಲಿಯ ಒಂದು ಟೌನ್ಶಿಪ್ ವಿಷಯದಲ್ಲಿ ಫುಲ್ ಸ್ಟಾಪ್ ಮಾಡಿದ್ದೆ. ಆಮೇಲೆ ನಂತರ ಬಂದಂತರು ಏನೇನೋ ವ್ಯವಸ್ಥೆಗಳು ಮಾಡ್ಕೊಂಡೇನೋ ಡೀಟೇಲ್ ಇದೆ, ಅದು ಎಲ್ಲ ನಿಮ್ಗೆ ಹೇಳಲ್ಲ.
ಇವತ್ತು ನಾನು ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಇವತ್ತು ರಾಜ್ಯದಲ್ಲಿ ಮತ್ತಷ್ಟೇ ಅಲ್ಲ ದೇಶದಲ್ಲಿ ಇವತ್ತು ಯಾವ ಪರಿಸ್ಥಿತಿಗಳಿದೆ ಕಣ್ಣಾರೆ ನೋಡಿದ್ದೇನೆ. ನಮ್ಮ ಯುವಕರು ಹಲವಾರು ಕುಟುಂಬದಲ್ಲಿ ನಿಮ್ ಜಮೀನು ಮಾರ್ತೀರಿ, ಮನೆ ಮಾರಾಟ ಮಾಡ್ತೀರಿ, ನನ್ನ ಮಕ್ಕಳು ಏನೋ ಒಂದು ಓದ್ಬಿಟ್ಟು ಒಂದು ಜೀವನದಲ್ಲಿ ಸೆಟ್ಲ್ ಆಗ್ಲಿ ಅಂತ ಹೇಳಿ ನಿಮ್ಮ ಕುಟುಂಬದಲ್ಲಿ ಮಕ್ಕಳನ್ನ ಓದಿಸ್ತೀರಿ. ಇವತ್ತು ಕಂಪ್ಯೂಟರ್ ಸೈನ್ಸ್ ಓದಿರೋದಿರ್ಬೋದು, ನಿಮ್ಮ ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಇವತ್ತು ಸಿವಿಲ್ ಇಂಜಿನಿಯರ್ ಇರ್ಬೋದು. ನನ್ನ ಹತ್ರ ಬಂದ್ರೆ ಇವತ್ತು ಕನಿಷ್ಠ ಒಂದು 5,000 to 10,000 ಅಪ್ಲಿಕೇಶನ್ ಇದೆ ನನ್ನ ಒಬ್ಬನ ಹತ್ರ. ಬೆಳಗ್ಗೆ ಎದ್ರು ಬರ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ, ಎಲ್ಲಿ ಕೆಲಸ ಕೊಡಿಸ್ತಾ ಇದ್ದೀವಿ. ನಾನು ಎಲ್ಲ ವಿಷಯ ಹೇಳಕ್ ಹೋದ್ರೆ ದಿನ್ನೆಲ್ಲ ಹೋಗುತ್ತೆ. ಆದ್ರೆ ಒಂದು ನಿಮ್ಗೆ ಹೇಳ್ತೀನಿ, ಇವತ್ತೇನ್ ನಿಮ್ಮ ಹೋರಾಟ ಇದೆ, ಇವತ್ತು ನನ್ನ ಬಗ್ಗೆ ಅಪಪ್ರಚಾರ ಇದೆ. ನಾನು ಏನಾದರೂ ಒಂದು ಕಿಂಚಿತ್ತು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ, ನನ್ನಿಂದ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬಂದರೆ, ನನ್ನ ಒಬ್ಬನಿಗೆ ಅಲ್ಲ ನನ್ನ ಮಗನಿಗೂ ಶ್ರೇಯಸ್ಸಾಗಲ್ಲ ಅಂತಕ್ಕಂಥ ಭಯ ಇರ್ತಕ್ಕಂಥ ಇವತ್ತೇ ನಿಮ್ಮ ಹೋರಾಟ ಇದೆ. ಬರೀ ನಿಮ್ಮ ಹೋರಾಟ ಅಲ್ಲ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಫಲವತ್ತಾದಂತಹ ಭೂಮಿ, ರೈತರು ಆರ್ಥಿಕವಾಗಿ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಒಂದು ಭೂಮಿಗಳನ್ನ ಹೊಂದಿರತಕ್ಕಂಥ ಭಾಗದಲ್ಲಿ ಇನ್ನು ಮುಂದಿನ ದಿನಗಳು ಯಾವುದೇ ಭಾಗದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಹೋದರೆ, ಇವತ್ತೇನು ನನ್ನನ್ನ ಮನಸ್ಸು ಇವತ್ತು ತೆರೆದಿದ್ದೀರಿ, ಆ ಎಲ್ಲಾ ರೈತರ ಪರವಾಗಿ ನಾನು ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇರ್ತಕ್ಕಂಥ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ನಾನು ಹೇಳಿದೆ, ದಯವಿಟ್ಟು ನಿಮ್ಮ ಕುಟುಂಬಗಳನ್ನು ಅನಾಥ ಮಾಡಬೇಡಿ. ನನಗೇನಾದ್ರೂ ಒಂದು ಅವಕಾಶ ಸಿಕ್ಕಿದಾಗ ನಿಮ್ಮ ಸಾಲ ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಬ್ಯಾಂಕು ಮನ್ನಾ ಮಾಡ್ಕೊಡ್ತೀನಿ, ನಿಮ್ಮ ಕುಟುಂಬಗಳನ್ನ ಅನಾಥ ಮಾಡಬೇಡಿ ಅಂತ ಹೇಳಿದಾಗ ಇವನು ಎಲ್ಲಿಂದ ಬರ್ತಾರೆ, ಮುಖ್ಯಮಂತ್ರಿ ಆಯ್ತಾನೆ, ಇವನಿಗೆ ಜನ ಊಟ ಹಾಕ್ತಾರೆ, ಯಾರು ಮುಖ್ಯಮಂತ್ರಿನೇ ಆಗೋದಿಲ್ಲ, ಅದಕ್ಕೆ ಸುಳ್ಳು ಹೇಳ್ತಾನೆ ಅನ್ನೋರು. 2ನೇ ಬಾರಿ ಬರೀ 38 ಸೀಟೇ ಆಗಲೂ ಬಂದಿದ್ದು. ನಿಮ್ಮ ಆಶೀರ್ವಾದದಲ್ಲಿ ಮಂಜುನ ಗೆಲ್ಲಿಸ್ಕೊಟ್ರಿ. ಅವತ್ತು ನಾನು 14 ತಿಂಗಳಲ್ಲಿ ಸುಮಾರು 25,000 ಕೋಟಿ ಹೊಂದಿಸಿ ಯಾವ ರೀತಿ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿಕೊಟ್ಟೆ. ನಾನು ಯಾವುದಾದ್ರೂ ಒಂದು ವಿಷಯ ಹೇಳಿದ್ರೆ ತಾತ್ಕಾಲಿಕವಾಗಿ ನಿಮ್ಗೆ ಖುಷಿ ಕೊಡ್ಲಿಕ್ಕೆ ಹೇಳತಕ್ಕಂಥವನಲ್ಲ. 2006-7 ಹಲವಾರು ಅತ್ಯುತ್ತಮವಾದಂತ ಕೆಲಸ ಮಾಡಿದ್ದೇನೆ, ಪ್ರಚಾರ ಪಡೀಲಿಲ್ಲ. ನೀವು ಬೆಳೆಸಿರ್ತಕ್ಕಂಥವ್ರು, ನಿಮಗೆ ಇಷ್ಟು ದಿನಗಳ ಕಾಲ ಇವತ್ತೇ ನಿಮ್ಮನ್ನು ಈ ರಸ್ತೆಯಲ್ಲಿ ಕೂರಿಸಿದ್ದೀನಿ. ಇವತ್ತು ನನಗೆ ನಿಮಗಿಂತ ಹೆಚ್ಚಿನ ನೋವು ನನಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು, ಇವತ್ತು ಸರ್ಕಾರದಿಂದ ಮುಖ್ಯಮಂತ್ರಿಗಳು ಪತ್ರ ಬರೋದು, ಬನ್ನಿ ವಿಧಾನಸೌಧಕ್ಕೆ ಅಂದರು 26ನೇ ತಾರೀಕು. ನಾನು ತಕ್ಷಣ ಇನ್ನೊಂದು ಪತ್ರ ಬರೆದೆ 1 ಗಂಟೆ ಒಳಗೆ. ನೋಡಪ್ಪ, ನಾನು ವಿಧಾನಸೌಧಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಭೂಮಿಯನ್ನ ಕಳ್ಕೊಳ್ತಾ ಇದ್ದೇವೆ, ಒಂದು ಬಯಲಿದ್ದಾರೆ, ಆ ಭೂಮಿಯನ್ನ ಕಳ್ಕೊಳ್ತಕ್ಕಂಥ ನಮ್ಮ ರೈತರ ಸನ್ನಿಧಾನದಲ್ಲಿ ಈ ಒಂದು ಚರ್ಚೆಗಳಾಗಬೇಕು. ಅಲ್ಲಿಗೆ ಬಂದ್ರೆ ನಾನು ಬರ್ತೀನಪ್ಪ ಅಂತ ಹೇಳಿ ಪತ್ರ ಬರೆದೆ. ಯಾಕೆಂದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ಮ ತಂಡದ 5-6 ಜನನ್ನ ಕರ್ಕೊಂಡ್ ಬನ್ನಿ. ನನಗೆ ತಂಡ ಏನು 5-6 ಗುಂಪು ಇಟ್ಕೊಂಡಿದ್ದೀನ? ನನ್ನ ತಂಡ ಯಾವುದು? ಈ ನಾಡಿನ 6.5 ಕೋಟಿ ಜನತೆ ನನ್ನ ತಂಡ. ಶಿವಕುಮಾರ್ ಅವರೇ, ನೀವು ನಿಮ್ಗೆ ಬೇಕಾದಂತ ತಂಡಗಳನ್ನು ಇಟ್ಕೊಂಡಿದ್ದೀರಿ. ತಾವರೆಕೆರೆ ಹತ್ರ ಜಮೀನ್ ಲೂಟಿ ಮಾಡಕ್ ಅಲ್ಲೊಂದು ತಂಡ, ಇನ್ನಲ್ಲೆಲ್ಲ BM ಕಾವಲ್ ಹತ್ರ ಅಲ್ಲೊಂದು ತಂಡ. ಟನ್ನುಗಟ್ಟಲೆ ಇದೆ ನಿಮ್ಮ ವ್ಯವಹಾರಗಳು. ಆದ್ರೆ ಏನ್ ಮಾಡೋದು, ಈ ದೇಶದ ಸಂವಿಧಾನದ ವ್ಯವಸ್ಥೆ ಒಳಗೆ ಕಷ್ಟ. ಯಾರನ್ನು ಬೇಕಾದ್ರೂ ಕೊಂಡ್ಕೊತೀರಿ. ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ, ಕಾನೂನಿನ ವ್ಯಾಪ್ತಿನಲ್ಲೂ ಸಹ ಒಂದು ಮೆರಿಟ್ ಮೇಲೆ ನೀವು ಹೋರಾಟ ಮಾಡಲ್ಲ. ಮೆರಿಟ್ ಮೇಲೆ ಹೋರಾಟ ಮಾಡಲ್ಲ. ನಾನು ಎಲ್ಲ ಸತ್ಯ ನಾನು ಹೇಳಕ್ಕಾಗಲ್ಲ. ಯಾವ ರೀತಿ ನಡ್ಕೊಂಡ್ ಬಂದಿದ್ದಾರೆ ಅವರ ಲೈಫ್ ನೋಡ್ಬಿಟ್ರೆ, ನೀವು ಸತ್ತರ ಹೆಬ್ಬೆಟ್ಟೆಗಳನ್ನು ಹಾಕೊಂಡು ಭೂಮಿ ಖರೀದಿ ಮಾಡ್ತಕ್ಕಂಥ ದೇಶದಲ್ಲಿ ಯಾರಾದ್ರೂ ಇದ್ದಾರೆ? ಯಾರಾದ್ರೂ ನೋಡಿದಿರ? ಸತ್ತೋಗಿರ್ತಾರೆ, ಅವ್ರಿಗೆ ಹೆಬ್ಬೆಟ್ಟು. ಈಗ ಇಲ್ಲಿ ಯಾರೋ ಒಂದು ತಂದು ತೋರಿಸಿದ್ರು, ಇಲ್ಲೊಂದು ಯಾವ್ದೋ ಒಂದು ಸುಳ್ಳ ಹೆಸರಿನಲ್ಲಿ ಈಗಾಗಲೇ ಅವನ ಯಾವನ ಸೆಕ್ರೆಟರಿ ಭೂಮಿನ ಕೊಟ್ಟಿರ್ಲಿ, ಯಾರ ಹೆಸರಿಗೆ ಭೂಮಿ ಈಗ ದಾಖಲೆ ಮಾಡ್ಕೊಟ್ಟವ್ರೆ. ಇಂಥವು ಬರೀ ಒಂದಲ್ಲ, ಇಲ್ಲಿ ನಡೆದಿರೋದು ಯಾರು ನಮ್ಮ ಹೆಣ್ಮಗಳು
ಮೊದಲು 9,000 ಎಕರೆ ಅಂತ ಹೇಳಿದ್ರಿ, ಈಗ 7,500 ಎಕರೆಗೆ ಯಾಕೆ ಇಳಿತು? 2,000 2,500 ಗೋಮಾಳ ಇದೆ ಅಂದ್ರಿ, ಈಗ 700 ಎಕರೆ ಗೋಮಾಳ ಅಂತಿದ್ರಿ. ಇನ್ನುಳಿದ ಗೋಮಾಳದ ಭೂಮಿ ಎಲ್ಲೋದು? ಇದೇ ಹೋಗಿರೋದು ಇಲ್ಲಿ ಈ ತರ. ನಾನೇನೋ ಹೇಳಿದೆ, ಅಧಿಕಾರಿ ಯಾವೊಬ್ಬ ಅದನ್ನ ಗೊತ್ತಿದೆ ನನಗೆ. ಮುಂದಕ್ಕೆ ಈ ತರ ಮಾಡ್ಕೊಂಡು ಹೋಗ್ರಿ, ಪಾಪದ ಕೆಲಸ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಯ್ತದೆ, ಎಚ್ಚರಿಕೆಯಲ್ಲಿ ಇರಿ ಅಂತ. ಅದಕ್ಕೆ ಅದೇ ಅಂತದ ನನ್ನ ಫೋಟೋ ಹಾಕ್ಬಿಟ್ಟು ಕುಮಾರಸ್ವಾಮಿನ ಅಲ್ಲಿಗೆ ಹೊಡೆದ್ರೆ ಜೈಲಿಗೆ ಕಳಿಸ್ತೀವಿ ಅಂತ. ಇನ್ನೊಂದು 100 ಜನ್ಮ ಎತ್ತು ಬರಬೇಕು, 100 ಜನ್ಮ ಎತ್ತು ಬರಬೇಕು. ಏನ್ ದೊಡ್ಡ ಘನದಾರಿ ಕೆಲಸ ಮಾಡಿದಿರಿ ಅಂತ ಹೇಳಿ TR ಜೈಲಿಗೆ ಕರ್ಕೊಂಡು ಹೋಗಿದ್ರ? ಏನ್ ಈ ರಾಜ್ಯದ ಜನಕ್ಕೋಸ್ಕರವಾಗಿ, ಕಾವೇರಿ ಮೇಕೆದಾಟು ನೀರಿನ ಹೋರಾಟಕ್ಕೋಸ್ಕರವಾಗಿ ತಗೊಂಡೋಗಿ TR ಜೈಲಿಗೆ ಹಾಕಿದಾರ? ನಮ್ಮನೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಜೈಲಿಗೆ ಹಾಕಿದ್ರ? ನನಗೆ ಕನಕಪುರದವರು ಕೆಲವರಿಲ್ಲ, ಅವರು ಇಲ್ಲಿ ನನಗೆ ಹೇಳೋರು, ಇದೇನು ನಮ್ಮ ಕೆಂಪೇಗೌಡರ ವಂಶ ಅಂತಾರೆ, ಅದೇನೋ ಬಳಗಟ್ಲೆ ಅಳಿಯರಂತೆ ಇಬ್ಬರಿಗೆ. ಪಾಪ ಈಗ ಹೆಂಗವ್ರೆ, ನನ್ನ ಮಗನದಲ್ಲೆಲ್ಲೋ ಹಾಕೊಂಡಿದ್ರಲ್ಲಪ್ಪ, ಅವನಿಲ್ಲ, ಅವರು ಇಲ್ಲ 5 ಎಕರೆ ಮಾಡ್ಕೊಂಡು. ನಮ್ಗೆ ಯಾಕೆ ಅಂದ್ರೆ ಯಾರೋ ಒಬ್ಬ ಟಿವಿಲಿ ನೆನ್ನೆ ಬಂದಿದ್ದ ನೋಡಿದೆ, ನಮ್ಮ ಸಿದ್ದರಾಮಯ್ಯ ಅಂತ ಅವ್ರು ಎಲ್ಲಿದ್ದ, ಭೂಮಿ ಯಾಕೆ ಹೊಡೆದಿದ್ದ, ಮತ್ತೆ ಅದಕ್ಕೆ ನನಗೇನು ಟೋಪಿ ಆಗ್ತ? ನಾವ್ ಶಿವಕುಮಾರ್ ಆ ಸ್ಥಾನದಲ್ಲಿ ಇದ್ದಿದ್ರೆ ಕೈಕಾಲು ಮುರಿಸಿ ಬರ್ಸ್ಕೊಂಡು ನಾನು ಬೆಳೆದ ಅಲ್ಲಿ ಅವರು ಮಾತಾಡ್ತಾರೆ. ಅದರಿಂದ ದಯವಿಟ್ಟು ಇವತ್ತು ನಿಮ್ ಹೋರಾಟ ಏನಿದೆ, ನಾನು ನಿಮ್ ಪರವಾಗಿದ್ದೇನೆ, ನೀವು ಯಾರು ಹೆದರಬೇಡಿ. ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ಏನ್ ಮಾಡಬೇಕು, ನಾವು ಅಂತಿಮವಾಗಿ ನ್ಯಾಯಾಲಯಕ್ಕೆ ಹೋಗ್ಬೇಕು. ನಿಮ್ಮಿಂದ ನಾನು 1 ನಯಾ ಪೈಸವನ್ನ ನ್ಯಾಯಾಲಯದ ಖರ್ಚು ವೆಚ್ಚಕ್ಕೆ ಕೊಡಬೇಕು, ಚಂದ ಎತ್ತು ಕೊಡಿ ಅಂತ ಕೇಳಲ್ಲ. ನಾನೇನು ಅಪಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇಲ್ಲ ಆಂಜನೇಯನ ಹೆಸರು ಹೇಳದ ಮಂಜಣ್ಣ. ಎಸ್, ರಾಜಕೀಯಕ್ಕೆ ಇವತ್ತೇನು ರಾಜಕಾರಣ ಇದೆ, ಎಸ್, ನಾನು ರಾಜಕೀಯದಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಬಹಳ ಜನ ತಂದು ಕೊಡ್ತಾರೆ ಹಣನ, ಹಾಗಂತೇಳಿ ಆ ಹಣ ದುರುಪಯೋಗ ಪಡಿಸ್ಕೊಂಡು ನಾನು ಎಲ್ಲೋ ಆಸ್ತಿ ಮಾಡಕ್ ಹೋಗಿಲ್ಲ. ಆ ದೇವಸ್ಥಾನದ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೆ, ಚುನಾವಣೆಗೆ ಹಣ ಬೇಕು, ನಾನು ಈ ಒಂದು ಸಣ್ಣ ಪಕ್ಷ ಕಟ್ಟಬೇಕು, ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಾನು ಮುಖ್ಯಮಂತ್ರಿಯಾಗಿ 2 ಬಾರಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ತಯಾರಾಗಿದ್ದೀನಿ. ನನ್ನ ಮೇಲೆ 4 ಕೇಸ್ ಹಾಕ್ಸಿದ್ರು. 14 ವರ್ಷದಿಂದ ನಡೀತಾ ಇದೆ ಕೇಸು, ಇನ್ನು ಮುಗಿಸಿಲ್ಲ ಅವರು. 14 ವರ್ಷ ಆಯ್ತು, ಯಾವುದೋ ಸಣ್ಣ ಕೇಸುಗಳು. ಅದು ಯಾವ ಕಾರಣ ಅಂದ್ರೆ ಹಿಂದೆ ನಡೀತಾ ಇತ್ತಲ್ಲ ಭ್ರಷ್ಟಾಚಾರ, ಅದರ ವಿರುದ್ಧ ಧ್ವನಿ ಎತ್ತಿ ನಾನು ಹೋರಾಟ ಮಾಡಿದ್ದಕ್ಕೆ ನನಗೇನಾದ್ರೂ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಪಾಪ ಒದ್ದಾಡಿ ಇವತ್ತೆಲ್ಲ ಇನ್ನೂ ನಡೆಸ್ಕೊಂಡಿದ್ದಾರೆ. ಆದ್ರೆ ನಾನು ಯಾರ ಮುಂದೆ ಹೋಗಿ ಈ ಸಂವಿಧಾನದ ಚೌಕಟ್ಟಿನಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನ ಕೊಂಡ್ಕೋಬಹುದು ಅಂತೇಳಿ ಗುತ್ತಡತನ ತೋರಿಸಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ಒಬ್ಬರು ನಮ್ಮ ಯುವಕರು ಹೇಳಿದ್ರು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಒಂದು ಹೋರಾಟದ ಕಿಚ್ಚಿರ್ತಕ್ಕಂಥವ್ರಿದ್ರೆ ಅದು ಕುಮಾರಣ್ಣ ಅಂತ ಹೇಳಿ ಇಲ್ಲೇನು ಹೇಳಿದ್ರಿ. ಇವತ್ತು ಆ ಒಂದು ವಿಷಯದಲ್ಲಿ ನಾನು ಯಾವುದೇ ಸ್ವಾಭಿಮಾನ ಕಳಕೊಂಡು ರಾಜಿಗೆ ಒಳಗಾಗಲ್ಲ. ನಮ್ಮ ಅಪ್ಪ ಅದನ್ನು ಕಲಿಸಿಲ್ಲ, ನೀವು ನನಗೆ ಕಲಿಸಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಯವರೆಗೆ ನನ್ನ ರಾಮನಗರ ಜಿಲ್ಲೆ ನನಗೇನು ಪ್ರೀತಿಯಿಂದ ಕಂಡಿದ್ದೀರಿ, ಕುಟುಂಬದ ಮಗನು ಅಣ್ಣನು ಬಂದಿದ್ದಾರೆ ಅಂತ ಹೇಳಿ 2 ಕೈ ತುತ್ತನ ಅನ್ನ ಕೊಟ್ಟಿದ್ದೀರಿ. ನಿಮ್ಗೆಂದು ನಾನು ದ್ರೋಹ ಮಾಡಿ ನಿಮ್ಮ ಹೆಸರು ಕೆಡಿಸ್ತಕ್ಕಂಥ ಕೆಲಸ ಕರ್ನಾಟಕದಿಂದ ದೆಹಲಿಯವರೆಗೆ ಈ ಕ್ಷಣದವರೆಗೂ ನಾನು ಮಾಡಿಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ಆ ವಿಶ್ವಾಸ ನಾನು ಈ ಭೂಮಿಗೆ ಹೋಗೋವರೆಗೆ ಆ ವಿಶ್ವಾಸವನ್ನು ಕಳ್ಕೊಳ್ಳಕ್ ತಯಾರಿಲ್ಲ. ನನಗೆ ಬೇಕಾಗಿರೋದು ಈ ಭೂಮಿಗೆ ಹೋಗಬೇಕಾದ್ರೆ ಈ ನಾಡಿನ 6.5-7 ಕೋಟಿ ಜನತೆಯ ಹೃದಯದಲ್ಲಿ ಇಲ್ಲಪ್ಪ ಇಂಥವನೊಬ್ಬ ಇದ್ದ, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದ ಅಂತಕ್ಕಂಥದ್ದು. ನಿಮ್ಮ ಹೃದಯದಲ್ಲಿ ಆ ಸ್ಥಾನ ನನಗೆ ಸಿಕ್ಕಿದ್ರೆ ಅದಕ್ಕಿಂತ ಇನ್ನೊಂದು ಆಸ್ತಿ ನನಗಿಲ್ಲ ಅನ್ನೋದನ್ನ ನಾನು ಇಟ್ಕೊಂಡಿದ್ದೇನೆ.
ಬಹಳ ಜನ ಬರ್ತೀರಿ ಬೆಳಿಗ್ಗೆ ಮನೆ ಹತ್ತಿ, ಇವತ್ತು ಬೆಳಿಗ್ಗೆ ಒಬ್ಬ ಅಂಗವಿಕಲ ಬರ್ತಾನೆ, ಅವನ ಮನೆ ಬಿದ್ದೋಗಿದೆ, ಇವತ್ತರು ದುಡ್ಡು ಕೊಟ್ಟಿಲ್ಲ 5 ರೂಪಾಯಿ ಅಂತೇಳಿ ಶಿವಮೊಗ್ಗದಿಂದ ಬರ್ತಾನೆ. ಇಬ್ಬರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿದ್ರು, ಒಬ್ಬ ತಾಯಿಗೆ ಕ್ಯಾನ್ಸರು, ಗಂಡನಿಗೆ ಹೃದಯದ ಕಾಯಿಲೆ, ಸುಮಾರು 75-80 ವರ್ಷ ಆಗಿದೆ. ನೋಡಿದ್ರೆ ಚಕ್ಳಕ್ಕೆ ಅವ್ರ ದೇಹದಲ್ಲಿ ಮಾಂಸ ಇಲ್ಲ, ಏನಾದ್ರೂ ಉಳಿಸಪ್ಪ ಅಂತ ಬರ್ತಾರೆ. ಕೇಳ್ತೀನಿ, ಶಿವಕುಮಾರ್ ಅವರೇ, ಅದೆಂಥದ್ದು ಲಕ್ಷ್ಮಿ ಯೋಜನೆ ಕೊಟ್ಟು ಗೃಹಲಕ್ಷ್ಮಿ ಅಲ್ಲಿಂದ ಇನ್ನೆಂಥದ್ದು 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಬದುಕಿಸಿದ್ದೀರ ಜನಗಳನ್ನ. ದಯವಿಟ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಇಲಾಖೆ ಇದೆಯಲ್ಲ, ಯಾರಾದ್ರೂ ಕಳಿಸಿ ನನ್ನ ಮನೆ ಹತ್ರ. ನನ್ನ ಮನೆ ಹತ್ರ ಬೆಳಗ್ಗೆ ಇದ್ರೆ ಯಾವ ರೀತಿಯ ಜನ ನನ್ನ ಮನೆ ಹತ್ರ ಬರ್ತಾರೆ ನೋಡಿ. ರಾಜ್ಯದ ಜನತೆಯ ಪರಿಸ್ಥಿತಿ ಏನಿದೆ ಬಡವರದು. ನನ್ನ ಮನೆ ಹತ್ರ 2 ಗಂಟೆ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ನಿನ್ನೆ ರಾತ್ರಿ ನಾನು ಮಂಡ್ಯ ಜಿಲ್ಲೆ ಪ್ರವಾಸ ಮುಗಿಸಿ 9 ಗಂಟೆ 8-8:30 ಹೋದ್ರೆ ಅಲ್ಲೆಲ್ಲ ಬೆಳಗಾವಿಯ ಸವದತ್ತಿಯಿಂದ ಒಂದು ಹೆಣ್ಣು ಮಗಳು, ಗಂಡ ಬಿಟ್ಟು ಹೋಗಿದ್ದಾನೆ, 2 ಮಕ್ಕಳಿದ್ದಾವೆ. ಬಂದು ಮನೆ ಹತ್ರ ನಿಂತಿದ್ದಾರಪ್ಪ ರಾತ್ರಿ ಇವನ್ನೆಲ್ಲ ಬಂದಿದೆ ಯಾವ್ದು ಕೆಲಸ ಅಂತ ಹೇಳಿ ಮಾರಕ್ಕೆ. ರಾತ್ರಿ 8:30 ಮನೆ ಮುಂದೆ ಗತಿ ಇಲ್ಲ ಅಂತೇಳಿ, ಮನೆ ಇಲ್ಲ, ಸೈಟ್ ಇಲ್ಲ. ಅಯ್ಯೋ ಅದು ಏನು ತುಮಕೂರು ಹೋದ್ರು ಅದೇನೋ ಹಕ್ಕುಪತ್ರ, ಲಕ್ಷಾಂತರ ಕುಟುಂಬಕ್ಕೆ ಹಕ್ಕುಪತ್ರ. ಎಲ್ಲಪ್ಪ ನಿಮ್ಮ ಹಕ್ಕುಪತ್ರ? ಎಂತದ ಇಲ್ಲ, ನಮ್ಮ ಏನೋ ಮರದ ಹೇಳ್ತಾ ಇದ್ರಲ್ಲ, ಮರಗಳು ಈಗೆಲ್ಲ ಕೆಂಪೇಗೌಡರ ಹೆಸರಿನಲ್ಲಿ 15 ಲಕ್ಷ, 10 ಕೋಟಿನೋ 20 ಕೋಟಿನೋ, ಅದರಲ್ಲಿ ಯಾರ ಜೋಬಿಗೆ ಎಷ್ಟೆಷ್ಟು ಹೋಯ್ತದೆ ಗೊತ್ತಿಲ್ಲ. ಇನ್ನೊಂದು ವರ್ಷ ಹೋಗಿ 15 ಲಕ್ಷ ಮರ ಹುಡುಕಿದ್ರೆ ಬ್ಯಾಟ್ರಿ ಹಾಕ್ಬೇಕು ನೀವಲ್ಲಿ, ಆ ಮರ ಹುಡುಕಿ. ಇದು ಏನ್ ನೋಡಿ ಎಷ್ಟು ಚೆನ್ನಾಗಿದೆ ಫೋನ್, ನಮ್ ಜೀವನದಲ್ಲ ಕೊಡ್ಲಿಲ್ಲ. 15 ಲಕ್ಷ ಪರಿಸರ ಐತಿಹಾಸಿಕ ದಾಖಲೆಯ ಭಾಗವಾಗಿ ಭಗವಂತ ಅವಕಾಶ ಕೊಟ್ಟವನೇ ಶಿವಕುಮಾರ್. ನಿಮ್ಮ ಹಳೆ ಹಿಂದಿನ ಚರಿತ್ರೆ ಎಲ್ಲ ಮರೆತು ಬಿಡಿ, ಹೊಸ ಮನುಷ್ಯರಾಗಿ ಯಾವುದು ಶಾಶ್ವತ ಅಲ್ಲ. ಹೋಗ್ಬೇಕಾದ್ರೆ ಆರು ಮೊರಡಿನೇ. ನಿಮ್ಮಿಂದ ನೀವೇನ್ ಮಾಡಿದಿರಿ ಅಪಮಾರ್ಗದಲ್ಲಿ ಯಾವುದೂ ನಿಮ್ ಜೊತೆ ಬರೋದು ನೀವೇನಾದ್ರೂ 4 ಜನ ಒಳ್ಳೆ ಕೆಲಸ ಮಾಡಿದ್ರೆ ಆ ಜನ ಬಂದ್ ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಅಯ್ಯೋ ಪಾಪ ಹೋದ್ನಲ್ಲ ಅಂತ. ಅದು ನಿಮ್ಮ ಆಸ್ತಿ. ನಿಮ್ ಬಿಲ್ಡಿಂಗ್ ಅಲ್ಲೆಲ್ಲೋ ನಾವು ಬಂಗಾರಪ್ಪ ನಗರದಲ್ಲಿ ಬಹುಶಃ ಇಲ್ಲಿ ಯಾರಾದ್ರೂ ಹೋಗಿರ್ಬೇಕಲ್ಲಿ, ಏನು ಕಟ್ಟವ್ರೆ ವಿಧಾನಸೌಧಕ್ಕಿಂತ ಪ್ಯಾರಲ್ ಆಗಿ. ಇದು ಶಿಕ್ಷಣ ಶಾಲೆ, ಎಂತ ನ್ಯಾಷನಲ್ ಪಬ್ಲಿಕ್ ಶಾಲೆ. ಮನೆ ನೋಡಿದ್ರೆ 20 ಮನೆ ಪಾಪ. ಅಲ್ಲಿ ಇಲ್ಲೆಲ್ಲ ನಮ್ಮ ಹಳ್ಳಿಯಿಂದ ಹೋಗಿ ಕೂಲಿ ಕೆಲಸ ಮಾಡ್ತಾರೆ ರಾಜರಾಜೇಶ್ವರಿ ನಗರದಲ್ಲಿ. ಆ ಗುಡ್ಡದ ಮೇಲೆ ನ್ಯಾಷನಲ್ ಹೋಗ್ಲಿ, ಫ್ರೀ ಸೀಟ್ ಏನಾದ್ರು ಕೊಡ್ತೀರಾ? ಅಲ್ಲಿ ಎಷ್ಟು ರೇಟ್ ತಗೋತೀರಿ ಮಕ್ಕಳಿಗೆ? ಪಾಪ ಅವ್ರು ಯಾರೋ ಒಬ್ಬ 70 ವರ್ಷ ರಿಟೈರ್ಡ್ ಮನುಷ್ಯ ನನ್ನ ಹತ್ರ ಒಂದು ಇಷ್ಟು ರೆಕಾರ್ಡ್ ಇಟ್ಕೊಂಡು ಬಂದ ಕಾಸು ಹೋಗೋಯ್ತು. ಈ ಅಧಿಕಾರಿಗಳು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಯಾವ್ಯಾವ ತರ ಲೂಟಿ ಮಾಡ್ಕೊಂಡಿದ್ದೀರಿ. ನೀವು ನನ್ನ ಮೇಲೆ ಇಲ್ಲೆಲ್ಲ ಪೋಸ್ಟರ್ ಹಾಕ್ತೀರಿ. ಪೋಸ್ಟರ್ ಹಾಕೊಂಡು ನಾವು ಯಾವುದೇ ಅಂತ ಅಪಮಾರ್ಗದ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಿಲ್ಲ. ಅದರಿಂದ ಇವತ್ತೇನು ನೀವು ಇಷ್ಟು ಹೋರಾಟ ಮಾಡಿದ್ದೀರಿ, ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ. ನಿಮ್ಮ ಹೋರಾಟಕ್ಕೆ ಜಯ ದೊರಕುತ್ತದೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನು ಕೊಡಬೇಡಿ. ಈಗ ಆಯ್ತು, ನಿಮ್ಗೆ 2 ಕೋಟಿ ಬಂತು ಅಂತ ಇಟ್ಕೊಳ್ಳಿ 1 ಎಕರೆಗೆ. ಆ ದುಡ್ಡನ್ನ ತಗೊಂಡೋಗಿ ಆಯ್ತು ನಿಮ್ಮ ಮಕ್ಕಳು ಬುದ್ಧಿವಂತಿಕೆಯಿಂದ ಬ್ಯಾಂಕ್ ಅಲ್ಲೇ ಇಟ್ರು ಅಂತ ಇಟ್ಕೊಳ್ಳೋಣ. 10 ವರ್ಷಕ್ಕೆ ಬ್ಯಾಂಕ್ ನಲ್ಲಿ ಇಟ್ಟಿದ್ದಕ್ಕೆ ಇಂಟ್ರೆಸ್ಟ್ ನಿಮ್ಗೆ ಎಷ್ಟು ಸಿಗ್ಬೋದು? ಒಂದು 50 ಲಕ್ಷ ಸಿಗ್ಬೋದಾ? 2.5 ಲಕ್ಷ ಆಗ್ಬೋದು ಅದ್ರ ವ್ಯಾಲ್ಯೂ. 2 ಕೋಟಿ ದುಡ್ಡು 15 ಇಟ್ರೆ ಅದನ್ನ ಮನೇಲಿ 4 ಜನ ಮಕ್ಕಳಿಗೆ 4 ಜನ ಹಂಚ್ಕೊಂಡು ಹೋದ್ರೆ 2 ವರ್ಷದಲ್ಲೋ 1 ವರ್ಷದಲ್ಲೋ ಸಂಪೂರ್ಣವಾಗಿ ನಿಲ್ಲಿಸಿ ಮುಗಿದು ಆಮೇಲೆ ತಂದೆ ತಾಯಿ ಹೆಸರಕ್ಕೆ ಬರ್ಬೇಕು. ಇಲ್ಲಿ 2.5 ಕೋಟಿ ನೀವು 10 ವರ್ಷ ಬ್ಯಾಂಕ್ ಅಲ್ಲಿ ಇಟ್ರು ಬಂದ್ರೆ, ಅದೇ 10 ವರ್ಷ ನಿಮ್ ಭೂಮಿ ನಿಮ್ ಕೈಲೇ ಇಟ್ಕೊಂಡ್ರೆ ಅದೆಷ್ಟು ಕೋಟಿ ಆಗ್ಬೋದು? ಈಗ ಉದಾಹರಣೆಗೆ ನಾನು ಬಂದೆ, ಈ ಒಂದು ಋಣ ಇತ್ತು ನನಗೆ, ಈ ಮಣ್ಣಿನ ಋಣ ಇತ್ತು. ಅವತ್ತು 1984-85ರಲ್ಲಿ ಕೇತಗನಹಳ್ಳಿ ಹತ್ರ ನಾನು ಏನು ಜಮೀನು ಖರೀದಿ ಮಾಡಿದೆ, ತಗೊಂಡಿದ್ದು ನಾನು
4.5 ಲಕ್ಷಕ್ಕೆ ಒಂದು ಟೋಟಲ್ 4.5 ಲಕ್ಷ, 8,000ದಿಂದ 12,000 ಅವತ್ತಿನ ವ್ಯಾಲ್ಯೂ. 46 ಎಕರೆ ತಗೊಂಡೆ. ಅದ್ರಲ್ಲಿ ಆಮೇಲೆ ಬೀರಯ್ಯ ಅಂತ ಒಬ್ರದು 1 ಎಕರೆ ತಗೊಳ್ಳೋದಕ್ಕೆ 4.5 ಲಕ್ಷ ಕೊಟ್ಟೆ. 45 ಎಕರೆಗೆ 4.5 ಲಕ್ಷ ಖರೀದಿ ಮಾಡಿದ್ದು. 1 ಎಕರೆ ತಗೊಳ್ಳೋದಕ್ಕೆ ಆಮೇಲೆ ಒಂದು 4-5 ವರ್ಷ ಆದ್ಮೇಲೆ 4.5 ಲಕ್ಷ ಕೊಟ್ಟೆ. ಇವತ್ತು ವ್ಯಾಲ್ಯೂ ಎಷ್ಟಿದೆ ಹೇಳ್ಕೊಂಡವ್ರಲ್ಲ, 80 ಎಕರೆಗೆ 480 ಕೋಟಿ ಅಂತೇಳಿ ಪೋಸ್ಟ್ ಹಾಕೊಂಡವ್ರೆ, ಟಿವಿ ತೋರಿಸ್ತಾ ಇದ್ದೀವಿ. ಏನು ಇವ್ರ ತರ ದಗಾಲ್ಕೋರ್ ಕೆಲಸ ಮಾಡ್ಬಿಟ್ಟು ತಗೊಂಡಿದ್ದೆ ನಾನು. ಬೇಡಪ್ಪ ಅಂದೆ ನಾನು, ಮತ್ತೆ ಒತ್ತಾಯ ಮಾಡೋದು. ಇವತ್ತು ರೇಟಲ್ಲಿ ಏನಿದೆ ಅನ್ನೋದು ನಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವತ್ತು ಎಕರೆ 3 ಲಕ್ಷ 3 ಕೋಟಿ 4 ಕೋಟಿ ಆಗಿದೆ. ಈಗ ಬೇರೆ ಯಾವುದು ಬೇಡಿ, ಇದೆಂತೂ ನಿಮ್ಮ ಪಕ್ಕದಲ್ಲಿ ಗಾಲ್ಫ್ ಕ್ಲಬ್ ಕೆಲಸಕ್ಕೆ ಹೋಗೋರು ಹುಡುಗರು, ಅವ್ರಿಗೂ ಕೆಲಸದಾಗ ಮಾಡಿದ್ರು. ಈಗ ಅವರೇ ಫಿಕ್ಸ್ ಮಾಡಿರೋ ರೇಟ್ ಇದು. ಹೊಸೂರು ಪಕ್ಕದಲ್ಲೇ ಇರತ್ತಾನೆ, ಅವ್ರು ಯಾರು ನಿಂತವ್ರಲ್ಲ, ಅವ್ರು ಹೋಗಿ ಅಲ್ಲಿ ಹೇಳ್ಬೇಕಲ್ವ. ಏನು ಫೋಟೋ ಚೆಕ್ ಮಕ್ಕಳು ಹೇಳ್ತಿದ್ದ. ಈಗ ಯಾರ ಬಂದು ನಿನ್ನೆ ಫಸ್ಟ್ ಡೇ ಆದರೆ ನಮ್ಮ ಹಳೆ ಸ್ನೇಹಿತ ಬಂದು ಕೊಟ್ಟ, ಫೋಟೋ ಹಾಕ್ಸ್ಕೊಂಡು ದೊಡ್ಡ ಕಾರ್ಡ್ಬೋರ್ಡ್ ಇಟ್ಕೊಂಡು. ಈಗ ನೆನ್ನೆ ಇವರೊಂದು ಅರ್ಜನೆ ಕೊಟ್ಟವರಂತೆ. ಅಲ್ಲಪ್ಪ, ಇಲ್ಲಿ ಈಗ ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬು. 12 ಕೋಟಿ ಫಿಕ್ಸ್ ಮಾಡಿದೀರಪ್ಪ ಅಲ್ಲಿ. ಇಲ್ಲ ರೈತರಿಗೆ ಏನು ಯಾರು ಕೊಡಕ್ಕಾಗದೇ ಇರ, ದೊಡ್ಡ ಮಟ್ಟದಲ್ಲಿ 2 ಕೋಟಿ 2.25 ಕೋಟಿ ಕೊಟ್ಟಿದ್ದೀನಿ ಅಂತೀಯ ನಿನ್ ಯೋಗ್ಯತೆಗೆ. ಅಲ್ಲ 12 ಕೋಟಿ ಫಿಕ್ಸ್ ಮಾಡೋದಲ್ಲಪ್ಪ. ಇಲ್ಲ ಹೆಜ್ಜೆ ಕಾಲ್ನಡಿಗೆ ಹೋಗ್ಬೋದು. ಅರ್ಥ ಮಾಡ್ಕೊಳ್ಳಿ, ಭೂಮಿ ದಯವಿಟ್ಟು ಕೊಡಬೇಡಿ. ನಾನು ಮಂಡ್ಯದಲ್ಲಿ ಒಂದು ಕಾರ್ಖಾನೆ ತರಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಮಾಡ್ತಾರೆ. ಈ 2 ವರ್ಷ ಆಯ್ತು ನಾನೀಗ ಅಪಾದನೆ ಮಾಡ್ತೇನೆ. ನನಗೆ ಒಂದು ಕಾರ್ಖಾನೆ ತರಲಿಲ್ಲ ಕುಮಾರಸ್ವಾಮಿ ಅಂತ ಹೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿ, ಎಲ್ಲಿ ಯಾವುದೇ ರೀತಿಯ ಕೃಷಿ ನಡೆಯಲ್ಲ, ಯಾವ ಭೂಮಿನಲ್ಲಿ ಮಳೆಯ ಆಧಾರದ ಮೇಲೆ ಇವತ್ತು ರೈತರು ಬದುಕಲಿಕ್ಕಾಗದೇ ಇರ್ತಕ್ಕಂಥ ಒಣಭೂಮಿ ಇದ್ರೆ ಒಂದು 100 ಎಕರೆನ ನಾನೇನು ನನ್ನ ಇಲಾಖೆಯಿಂದ 1,000 ಕೋಟಿ ಇವತ್ತಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದು ಬೇರೆ ರಾಜ್ಯಕ್ಕೆ ಹೋಗುತ್ತೆ. ನಾನು ನಮ್ಮ ರಾಜ್ಯದಲ್ಲಿ ನನಗೆ ಮತ ಕೊಟ್ಟಂತ ಈ ಭಾಗದ ಜನಕ್ಕೆ ಹಿಂಸೆಗೋಸ್ಕರವಾಗಿ ಒಂದು ಕಾರ್ಖಾನೆ ತರೋಣ ಅಂತ ಹೇಳಿ ನಾನು ಎಲ್ಲೂ ಸಹ ಫಲವತ್ತಾದ ಭೂಮಿಯನ್ನ ಇವತ್ತು ಭೂ ಸ್ವಾಧೀನ ಮಾಡಿ ಅಂತ ಹೇಳಿ ಅಲ್ಲಿಯ ಜಿಲ್ಲಾಧಿಕಾರಿ ಮೇಲೆ ಒತ್ತಡ ಹಾಕಿಲ್ಲ. ಯಾಕಿದನ್ನ ಹೇಳ್ತೀನಿ ಅಂದ್ರೆ, ಇವತ್ತು ನಾನು ಇಡೀ ದೇಶದಲ್ಲಿ ಸುತ್ತಿದ್ದೇನೆ. ಈ ದೇಶ ಯಾವ ರೀತಿ ನಡೀತಾ ಇದೆ ಅದೆಲ್ಲವನ್ನ ಗಮನಿಸಿ ನನಗೆ ಅರ್ಥ ಮಾಡಿಸಿದ್ದೀರಿ. ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನೀವು ಅಂತ 1000 ಬಾರಿ ಹೇಳಿದ್ದೀನಿ. ರಾಜ್ಯದ ಯಾವ ಮೂಲೆ ಹೋದ್ರು ಹೇಳಿದ್ದೆ. ರಾಮನಗರ ಜಿಲ್ಲೆ ನಾನು ಭೂಮಿಗೆ ಹೋಗೋವರೆಗೂ ಮರ್ಯಾದೆ ಒಂದು ಹಾಳೆ ಇದೆ. ನಾನು ಬಹಳ ಅಚ್ಚುಮೆಚ್ಚಿನ ಹಾಡು. ಒಳಿತು ಮಾಡೋ ಮನುಷ್ಯ ನೀನು ಇರೋದು 3 ದಿವಸ. ನಾನು ಹಾಡೋದು ಯಾರಿಗೂ ಕಿಡಕ್ ಮಾಡೋ ಅವಶ್ಯಕತೆ ಇದೆ. ಅದರಿಂದ ಇಲ್ಲಿ ಯಾರಿಗೋಸ್ಕರ ಮಾಡ್ತೀನಿ, ಯಾತಕ್ಕೆ ಟೌನ್ಶಿಪ್ ಇಲ್ಲ. ಮೊದಲು ಬೆಂಗಳೂರು ಸರಿ ಮಾಡಿ. ಬೆಂಗಳೂರಿನಲ್ಲಿ ಕೆಲವು ಭಾಗದಲ್ಲಿ ಪ್ರಾಣಿಗಳು ಬದುಕಲಿಕ್ಕಾಗಲ್ಲ, ಆ ರೀತಿ ಬದುಕ್ತಾ ಇದ್ದಾರೆ. ಮೊದಲು ಅದು ಸರಿ ಮಾಡ್ರಪ್ಪ, ಇಲ್ಲಿ ಬಂದು ಆಮೇಲೆ ಮಾಡೋದು ಅಲ್ಲೆಲ್ಲೋ ಪ್ರತಿ ವರ್ಷ ಮಳೆ ಆದ್ರೆ ಆ ಸಾಯಿನೇ ಊಟಲ್ಲಿ ಒಂದೊಂದು ಸೊಂಟದೊಳ ನೀರು ನಿಂತು ಮನೆ ಬೀಗ ಹಾಕೊಂಡು ಹೋಟ್ಲು ಹೋಗಿ ಜೀವನ ಮಾಡ್ತಾವ್ರೆ ತಿಂಗಳಗಟ್ಲೆ. ಇಲ್ಲಿ ಬಂದು ಏನ್ ಮಾಡ್ತೀಯಪ್ಪ ನೀನು? ಮೊದಲು ಬೆಂಗಳೂರು ಕಟ್ಟದ ಕೆಂಪೆ ಊಟನಾಗ ಸರ್ ಮಾಡ್ಕ ಇದನ್ನ ಬೆಳಗಿನ ಸಾಯಂಕಾಲದವರೆಗೂ ಇವತ್ತಿನ ಕಾರ್ಯಕ್ರಮ, ಬಿಡುಗಡೆ ಕಾರ್ಯಕ್ರಮ. ಒಬ್ಬ ಅಧಿಕಾರಿ ನನ್ನ ಜನ ಇವತ್ತು ನೀವು ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋದ್ರೆ ಒಳಗಡೆ ಕೂರಿಸ್ತಕ್ಕಂಥ ಸೌಜನ್ಯ ಇದೆ. ಗೇಟಿಂದ ಆಚೆ ಪೊಲೀಸ್ ತರ ಬಿಟ್ಟು ನಿಮ್ಮಿಂದ ಅರ್ಜಿ ತಗೊಳ್ಳೋದ್ರೆ ಇಷ್ಟೆಲ್ಲ ದೌರ್ಜನ್ಯ ನಡೆಸಿ ನಿಮ್ಗಳ ಮೇಲೆ ನೀವು ಹೋರಾಟ ಮಾಡಿದಿರಲ್ಲ, ಇದಕ್ಕೆ ನಿಮ್ಮ ಕೈ ಜೋಡಿಸಿ ತಲೆಬಾಗಿ ನಮಸ್ಕಾರ. 4,500 ಕುಟುಂಬದಲ್ಲಿ ಅರ್ಜಿ ಕೊಟ್ಟಿದ್ದೀನಿ, ತಕರಾರು ಅರ್ಜಿ. ಇವತ್ತಿನವರೆಗೆ ಒಬ್ಬರಿಗೆ ಏನಾದರೂ ಇವತ್ತು ರಿಪ್ಲೈ ಕೊಟ್ಟಿದ್ದಾರೆ ನಿಮಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ? ನಿಮ್ಗೇನಾದ್ರು ಒಬ್ಬರಿಗೆ ನೀವು ಕೊಟ್ಟಂತ ಅರ್ಜಿ ಮೇಲೆ ನಿಮ್ಗೇನಾದ್ರೂ ಮತ್ತೆ ರಿಸೈನ್ ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಇಲ್ಲಿವರೆಗೆ ಇದೆಲ್ಲ ಮಾಹಿತಿ ತಗೊಂಡಿದ್ದೀನಿ. ನಾನು ಒಂದು ಹೇಳ್ತಕ್ಕಂಥದ್ದು, ಇದು ಅಂತಿಮವಾಗಿ ಈ ಸರ್ಕಾರ ಬಂಡತನದಲ್ಲೇ ನಡ್ಕೊಂಡ್ರೆ ನ್ಯಾಯಾಲಯಕ್ಕೆ ಮುಂದೆ ಹೋಗಬೇಕು. ನ್ಯಾಯಾಲಯದಲ್ಲಿ
ಅಂತಿಮವಾದ ಹೋರಾಟ, ಎಷ್ಟೇ ಹೋರಾಟ ಇರಲಿ, ಎಲ್ಲ ರೀತಿಯ ನಿಮ್ಮ ಈ ಒಂದು ಹೋರಾಟಕ್ಕೆ ಜಯ ನನಗೆಲ್ಲ ದೊರಕೋದು, ನಿಮಗೆಲ್ಲ ದೊರಕೋದು. ಇದರಲ್ಲಿ ಸಂಪೂರ್ಣವಾಗಿ ನಿಮ್ ಜೊತೆ ಇದ್ದೇನೆ. ಕೆಲವು ಮಾತುಗಳಿಗೆ ಬೆಲೆ ಕೊಡಬೇಕು. ನಾನು ಇಷ್ಟೆಲ್ಲ ಈಗ ಹೆಚ್ಚು ಕಡಿಮೆ 20 ವರ್ಷ ಆಯ್ತು ಈ ಜಿಲ್ಲೆಯ ಜನ ನನ್ನನ್ನ ಆಯ್ಕೆ ಮಾಡಿ. ನಾನು ಒಂದು ಬಾರಿ ಮಾತ್ರ ಹಳ್ಳಿ ಮೇಲೆ ಬಂದೆ ಓಟ್ ಕೇಳಲಿಕ್ಕೆ. ಇನ್ನು ಎಲ್ಲಾ ಚುನಾವಣೆಯಲ್ಲಿ ಅರ್ಜಿ ಹಾಕ್ಬಿಟ್ಟು ನಾನು ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ಕೆಲಸಕ್ಕೆ ಹೋದ ಪಕ್ಷದ ಸಂಘಟನೆಗೆ. ಒಂದು ದಿವಸ ನೀವು ಓಟ್ ಹಾಕ್ಬೇಕಾದ್ರೆ ನನಗೆ ಹಳ್ಳಿಗೆ ಬಂದೋಗುವಂತ ಕರೆಯಲಿಲ್ಲ ನೀವು. ನಿಮಗೆ ನಾನು ಮೋಸ ಮಾಡ್ತೀನ, ನಿಮಗೆ ಅನ್ಯಾಯ ಮಾಡ್ತೀನಿ, ಯೋಚನೆ ಮಾಡಿ. ಒಂದು ದಿವಸ ಮತ ಕೇಳಕ್ ಬರಲಿಲ್ಲ, ನಾನು ಮತ ಹಾಕಿದ್ರಿ. ಅದರಿಂದ ನಿಮ್ಮ ಹೋರಾಟ ಭದ್ರವಾಗಿದೆ. ನಾನು ನೀವು ಮೊದಲು ತೋಟಕ್ಕೆ ಬಂದಿಷ್ಟೇ ಹೇಳಿದೆ, ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ನಿಮ್ ಪರವಾಗಿ ಧ್ವನಿಯಾಗಿ ನಿಲ್ತೀನಿ. ನೀವು ಒಗ್ಗಟ್ಟಾಗದೇ ಇದ್ರೆ, ನೀವು ಮತ್ತೆಲ್ಲ ಡಿವೈಡ್ ಆದ್ರೆ ನಾನು ಹೋರಾಟ ಮಾಡೋ ಉಪಯೋಗ ಬರಲ್ಲ ಅನ್ನೋದು ಹೇಳಿ. ಆದ್ರೆ ಅವತ್ತು ನೀವೇನು ನನ್ನ ತೋಟದಲ್ಲಿ ಬಂದು ಹೇಳಿದ್ರಿ, ಅದೇ ರೀತಿಯಲ್ಲಿ ನೀವು ಅತ್ಯಂತ ಕಠಿಣವಾದಂತೆ ನಿರ್ಧಾರ ಮಾಡಿ, ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಇವತ್ತಿಷ್ಟೆಲ್ಲ ನೋವು ಅನುಭವಿಸಿದ್ದೀರಿ. ನಿಮ್ಮ ಕುಟುಂಬಕ್ಕೆ ಮುಂದಿನ ದಿನಗಳು ಒಳ್ಳೆ ಮುಂದುವರಿಲಿ. ಕಾನೂನು ಹೋರಾಟ ನಾವು ಮುಂದುವರಿಸ್ತೀವಿ. ನಿಮ್ಮ ಪರವಾಗಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.